ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಇವತ್ತಿನ ನನ್ನ ವಾಕ್ಯದ ಪೀಠಿಕೆ ಏನಂತಂದರೆ, ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸಬೇಡ. ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸಬೇಡ. ಹೆಂಗೆ ಹೇಳ್ತಾ ಇದ್ರೆ ಹೇಳಿ, ಮಕ ನೋಡಿ ಹೇಳ್ರಿ ಸ್ವಲ್ಪ. ಇಲ್ಲಿ ಹಿಂಗೆ ಅಂದಾದ್ರೆ ಹೇಳಿ, ಹಿಂಗೆ ಬೊಳ್ಳು ತೋರಿಸಾದ್ರೆ ಹೇಳ್ರಿ. ಹಂಗಂದ್ರೆ ಕೋಪ ಬರಲ್ಲಮ್ಮ. ಹಿಂಗೆ ಬೊಳ್ತಾರೆ. ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸಬೇಡ. ಆಮೇಲೆ ಅಲ್ಲೂಯ್ಯ. ಪ್ರಾರ್ಥನೆ ಅಂದರೆ ಸ್ವಲ್ಪ ನಾವು ಸ್ವಲ್ಪ ನಿರ್ಲಕ್ಷ್ಯ ವಹಿಸ್ತೀವಿ. ನಾವು ಪ್ರಾರ್ಥನೆ ಅಂದ ತಕ್ಷಣಕ್ಕೆ ನಾವು ಸೋತು ಹೋಗ್ತೀವಿ. ಪ್ರಾರ್ಥನೆ ಅಂದ ತಕ್ಷಣಕ್ಕೆ ನಾವು ಬಲಹೀನರಾಗ್ತೀವಿ. ಪ್ರಾರ್ಥನೆ ಅಂದ ತಕ್ಷಣಕ್ಕೆ ಎಲ್ಲ ಕೆಲಸ ಮಾಡೋಕ್ಕೆ ಶಕ್ತಿ ಬರ್ತದೆ, ಪ್ರಾರ್ಥನೆ ಮಾಡೋಕ್ಕೆ ನಮಗೆ ಶಕ್ತಿ ಬರಲ್ಲ. ಹಾಗೆ ಪ್ರಾರ್ಥನೆ ಅಂದ ತಕ್ಷಣಕ್ಕೆ ಅಯ್ಯೋ ನನ್ನ ಕೈಲಾಗಲಿ, ಇವತ್ತು ನಾನು ಭಾಳ ಸುಸ್ತಾಗ್ತದೆ, ಬಾಡಿ ಫೇನ್ ಆಗ್ತದೆ, ನೀವು ಒಂದೇ ಮಾಡಿಕೊಡ್ರಿ ಅಂತೇಳಿ. ಬಟ್ ಬೈಬಲ್ ಇರ್ತದೆ, ನೀನು ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸಬೇಡ. ಆಮೇಲೆ ಅಲ್ಲೂಯ್ಯ. ಇಲ್ಲಿರೋರು, ಇಲ್ಲೇ ಇರುವವರು ಬೆಳಗ್ಗೆಲಿಂದ 2 ಟೈಮ್ ಊಟ ಮಾಡಿರಿ ಜೋರಾಗಿ. ಹಲ್ಲೆಲೂಯ್ಯ. ಇನ್ನು ನಾನು ಹೇಳಿದೆ, ಬೆಳಗ್ಗೆಲಿಂದ ಇಲ್ಲಿವರೆಗೂ 2 ಟೈಮ್ ಊಟ ಮಾಡಿದವ್ರು ಗಟ್ಟಿಯಾಗಿ. ಏನು ಊಟ ಮಾಡ್ಲಾರ್ದವ್ರು? ಹಲ್ಲೆಲೂಯ್ಯ. ಇವ್ರು ಭಾಳ ಸೋಳ್ರು ನೋಡಿ, ಇವರು ಭಾಳ ಸೋಳ್ರು. ಆಮೇನ್. ಥ್ಯಾಂಕ್ ಯು ನಿಮ್ಮ ಪ್ರತಿಕ್ರಿಯೆಗಾಗಿ. ಓಕೆ, ಪಕ್ಕದವ್ರಿಗೆ ಕಣ್ಣಿಟ್ಟೇಳು, ಇಲ್ಲ ಫೇಸ್ ಟು ಫೇಸ್ ಹೇಳು. ಫೇಸ್ ಟು ಫೇಸ್ ಹೇಳು. ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸಬೇಡ. ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸಬೇಡ. ಪ್ರೀತಿಯ ದೇವ ಜನರೇ, ಒಂದು ದಿನ ಯೇಸು ಕ್ರಿಸ್ತನ ಗೆತ್ಸೆಮನೆ ತೋಟದಲ್ಲಿ ನಾನು ಪ್ರಾರ್ಥನೆ ಮಾಡಿ ಶಿಷ್ಯರ ಹತ್ರಕ್ಕೆ ಬಂದಾಗ ಒಂದು ಮಾತು ಹೇಳ್ತದೆ, ನೀವು ಒಂದು ಗಳಿಗೆಯನ್ನಾದರೂ ಎಚ್ಚರಿಕೆ ಇದ್ದು ಪ್ರಾರ್ಥಿಸಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರಿಕವಾಗಿದ್ದು ಪ್ರಾರ್ಥನೆ ಮಾಡಿ. ಪ್ರೀತಿಯ ದೇವ ಜನರೇ, ಬೈಬಲ್ ಹೇಳ್ತದೆ, ಮತ್ತಾಯನು ಬರೆದ ಸುವಾರ್ತೆ 26:47ನೇ ವಚನದಲ್ಲಿ, 46ನೇ ವಚನದಲ್ಲಿ, 40ನೇ ವಚನದಲ್ಲಿ, ನೀವು ಒಂದು ಗಳಿಗೆಯನ್ನಾದರೂ ಎಚ್ಚರಿಕೆವಾಗಿದ್ದು ಪ್ರಾರ್ಥಿಸಲಾರೆರ. ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ತೆಗೆದುಕೋಬೇಡ. ನಿನ್ನ ಪ್ರಾರ್ಥನೆ ಜೀವಿತವನ್ನು ಕೇವಲವಾಗಿ ನಿರ್ಲಕ್ಷ್ಯಾಗಿ ತೆಗೆದುಕೋಬೇಡ. ಬೈಬಲ್ ಹೇಳ್ತದೆ, ನಿನ್ನ ಕುಟುಂಬವನ್ನು ದೇವರು ಬೇಲಿಯಾಗಿ ಕಾಪಾಡೋದು ನಿನ್ನ ಪ್ರಾರ್ಥನೆಯಿಂದಲೇ. ನಿನ್ನ ಸ್ವಾಸ್ಥ್ಯವನ್ನು, ನಿನ್ನ ಕುಟುಂಬದಲ್ಲಿ ಇರುವಂಥ ಪ್ರತಿಯೊಂದು ದೇವರು ಕೊಟ್ಟಂತ ಸ್ವಾಸ್ಥ್ಯವನ್ನು ಕಾಪಾಡೋದು ದೇವರು ನಿನ್ನ ಪ್ರಾರ್ಥನೆಯಿಂದಲೇ. ಆಮೇನ್. ಗಟ್ಟಿಯಾಗಿ ಇಲ್ಲಿರುವವರು, ನಾನು ಹೇಳಿದೆ, ಇಲ್ಲಿರುವವರು ಮಾತ್ರ ಅಲ್ಲೆಲ್ಲೂ ಹೇಳ್ಬೇಕಷ್ಟೇ. ಹಲ್ಲೆಲೂಯಾ. ಹೇಳ್ರಿ, ನಿನ್ನ ಕುಟುಂಬವನ್ನು ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಕುಟುಂಬವನ್ನು, ನಿನ್ನ ಸ್ವಾಸ್ಥ್ಯವನ್ನು ದೇವರು ಭದ್ರಪಡಿಸುವುದು ನಿನ್ನ ಪ್ರಾರ್ಥನೆಯಿಂದಲೇ. ನಿನ್ನ ಕೆಲಸಕ್ಕೆ ಹೋಗುವಾಗಲೂ, ನೀನು ಬರುವಾಗಲೂ ನಿನ್ನ ಪಾದವನ್ನು ಕದಲಿಸದಂತೆ ನಿನ್ನ ಪ್ರಾರ್ಥನೆಯಿಂದಲೇ. ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸಬೇಡ. ನಾನು ಹೆಂಗೆ ಹೇಳಿದ್ನಿ, ನಿಮ್ಮ ಮಕ್ಕ ನೋಡಿ ಅಂತ ಹೇಳಿದೆ. ಅವ್ರ ಮಕ್ಕ ನೋಡಿ ಹೇಳಿದ್ರೆ ನಿಮಗೆ ವೈರಾಗ್ಯ ಬರುತ್ತದೆ. ಇಲ್ಲ, ನಿಮ್ಮನ್ನು ನೋಡಿ ಆದ್ರೆ ಅವರು ವೈರಾಗ್ಯ ತಂದುಕೊಳ್ತಾರೆ. ಸ್ವಲ್ಪ ಮಕ್ಕವನ್ನು ನೋಡಿ ಹೇಳ್ರಿ, ನಿನ್ನ ಪ್ರಾರ್ಥನೆ ಜೀವಿತವನ್ನು. ನಾನು ಹಂಗೆ ಹೇಳ್ತಾ ಇದ್ದೀನಿ, ಕಿರ್ಚಿ ಹೇಳ್ತಾ ಇದ್ದೀನಪ್ಪ. ನೀವು ನೋಡ್ರಿ ಸೈಲೆಂಟ್, ನಿನ್ನ ಪ್ರಾರ್ಥನೆ ಜೀವಿತವನ್ನ ನೀವು ನೋಡ್ರಿ ಸೈಲೆಂಟಾಗಿ ಮಾಡಿ ಮುಗಿಸ್ತದ್ರಿ. ಗಟ್ಟಿಯಾಗಿ, ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸಬೇಡ. ಆಮೇನ್. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಯು ಒಂದು ಬೇಲಿಯಾಗಿದೆ. ನಿನ್ನ ಪ್ರಾರ್ಥನೆಯು ನಿನ್ನ ಕುಟುಂಬಕ್ಕೆ ಬೇಲಿಯಾಗಿದೆ. ನಿನ್ನ ಪ್ರಾರ್ಥನೆಯು ನಿನ್ನ ಮನೆಗೆ ಬೇಲಿಯಾಗಿದೆ. ನಿನ್ನ ಪ್ರಾರ್ಥನೆಯು ನಿನ್ನ ಹೃದಯಕ್ಕೆ ಬೇಲಿಯಾಗಿದೆ. ಗಟ್ಟಿಯಾಗಿ ಹೇಳ್ರಿ, ಎಲ್ಲರೂ ಹೇಳ್ರಿ, ಅವ್ರ ಮುಖಗಳನ್ನು ನೋಡ್ರಿ. ನಿನ್ನ ಪ್ರಾರ್ಥನೆಯನ್ನು ನಿನ್ನ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಕಾಯುವುದಕ್ಕೆ ಬೇಲಿಯಾಗಿದೆ. ನಿನ್ನ ಪ್ರಾರ್ಥನೆ ಜೀವಿತವನ್ನು ನಿನ್ನ ವ್ಯಾಪಾರಕ್ಕೂ ನಿನ್ನ ಬಿಸಿನೆಸ್ಗೂ ಕಾಯುವುದಕ್ಕೆ ಬೇಲಿಯಾಗಿದೆ.
ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ವೈ ಒಂದು ತಾಸಾದರೂ ಒಂದು ಗಳಿಗೆನಾದರೂ ಎಚ್ಚರಿಕೆ ಇದ್ದು ಪ್ರಾರ್ಥನೆ ಮಾಡಲಾರೆ ಸೋದರಿಗೆ ಒಳಗಾಗದಂತೆ ಎಚ್ಚರಿಕೆವಾಗಿದ್ದು ಯಾಕೆ ನೀನು ಪ್ರಾರ್ಥಿಸಲಾರೆ ಎಂಬುದಾಗಿ. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು ಸಹ ಭೂಮಿ ಮೇಲಿದ್ದಾಗ ಆತನು ಕೂಡ ದಿನಕ್ಕೆ 3 ಸರಿ ಪ್ರಾರ್ಥನೆ ಮಾಡಿದಂಥ ಬೈಬಲ್ ಇರ್ತದೆ. ಇದೀರಾ? ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದೀವಿ. 6ನೇ ಅಧ್ಯಾಯ 12ನೇ ವಚನದಲ್ಲಿ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಲ್ಲಿ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಎಲ್ಲಿಗೆ ಹೋಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯಲ್ಲೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು. ಪ್ರಾರ್ಥನೆ ಮಾಡಿದ ನಂತರ ಆತನ ಬೆಟ್ಟವನ್ನು ಇಳಿದು ಬಂದು ಅಲ್ಲಿ ಇರುವಂಥ ರೋಗಿಗಳನ್ನು ಗುಣಪಡಿಸಿದ ಎಂಬುದಾಗಿ ಬೈಬಲ್ ಹೇಳ್ತದೆ. ಆತನ ಪ್ರಾರ್ಥನೆ ಮಾಡಿದ ನಂತರ ಆತನ ಬೆಟ್ಟದಿಂದ ಇಳಿದು ಬಂದು 5 ರೊಟ್ಟಿ 2 ಮೀನು 5,000 ಜನರಿಗೆ ಉಳಿಸಲು ಬಡಿಸಿದ ಎಂಬುದಾಗಿ ಬೈಬಲ್ ಹೇಳ್ತದೆ. ಅದಕ್ಕೆ ಹೇಳ್ತಾರೆ, ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ತೆಗೆದುಕೋಬೇಡ. ಆಮೆನ್, ಹಲ್ಲೆಲೂಯಾ. ಇಲ್ಲಿರುವವರು ಮಾತ್ರ ಅರ್ಥ ಆಗ್ತತೆ ಅನ್ನೋರು, ಯಾರ್ಯಾರ ಕಿವಿಗೆ ವಾಕ್ಯವನ್ನು ಸಂಧಿಸ್ತದೆ ಅವ್ರು ಮಾತ್ರ ಹಲ್ಲೆಲೂಯಾ ಹೇಳ್ತಾರೆ. ಆಮೆನ್. ಯೇಸು ಕ್ರಿಸ್ತನ ಪ್ರಾರ್ಥನೆ ಇಲ್ಲದೆ ಯಾವ ಅದ್ಭುತಗಳನ್ನು ಮಾಡಲಿಲ್ಲ. ಪ್ರಾರ್ಥನೆ 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 ಪ್ರಾರ್ಥನೆ. ಆತನ ಪ್ರಾರ್ಥನೆಯನ್ನ ತಮಾಷೆಗೆ ಅನಿಸ್ಕೊಳ್ಳಿಲ್ಲ, ಆತ ನಿರ್ಲಕ್ಷ್ಯ ಮಾಡಲಿಲ್ಲ ಅಂತ ಬೈಬಲ್ ಹೇಳ್ತದೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ ನಮಗೆಲ್ಲರಿಗೆ ಗೊತ್ತಿರುವಂಥ ವಾಕ್ಯವು, ಆತನ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ ನಂತರ ಆತನ ಬರ್ತಾ ಇದ್ದಾನೆ 23ನೇ ವಚನದಲ್ಲಿ 14:23 ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಎಲ್ಲಿಗೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಆಮೆನ್, ಹಲ್ಲೆಲೂಯಾ. ಮತ್ತು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟವನ್ನು ಹತ್ತಿದನು. ಪ್ರಾರ್ಥನೆ ಮಾಡಿ ಬಂದು ಸಮುದ್ರ ಅಲ್ಲಲ್ಲ ಕೊಲ್ಲಲ್ಲವಾಗ್ತದೆ. ಸಮುದ್ರ ತುಫಾನು ಬಿರುಗಾಳಿನಿಂದ ತುಂಬಿದೆ. ಅವಾಗ ಸ್ವಾಮಿ ಪ್ರಾರ್ಥನೆ ಮಾಡಿ ಬಂದ ನಂತರ ಆ ಪ್ರಾರ್ಥನೆಯ ಶಕ್ತಿ, ಶಾಂತವಾಗಿರು, ಮರೆಬೇಡ. ಆಮೆನ್, ಹಲ್ಲೆಲೂಯಾ. ಇಲ್ಲಿದ್ದೀರಿ ಅನ್ಕೊಂಡಿದ್ದೀನಿ ನಾನು. ಇಲ್ಲಿರುವವರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ತೆಗೆದುಕೋಬೇಡ. ಪ್ರೀತಿಯ ಸಭೆ, ನಿನ್ನ ಕುಟುಂಬದಲ್ಲಿ ಎಷ್ಟೇ ಗಲಿಬಿಲಿ ಆದರೂ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಸೈತಾನನ ತಂತ್ರಗಳೇನಿದ್ರು, ನಿನ್ನ ಕುಟುಂಬದಲ್ಲಿ ನಿನ್ನ ಕುಟುಂಬ ಬಾಳಿನ ದೋಣಿ ಮುಂದಕ್ಕೆ ಸಾಗಲಾರದಂತೆ ಅಲೆಗಳ ತರ ಹಿಂಸೆಗಳು ಬಂದರು, ನಿನ್ನ ಪ್ರಾರ್ಥನೆ ಜೀವಿತವನ್ನ ತಮಾಷೆಯಾಗಿ ತೆಗೆದುಕೋಬೇಡ. ನಿನ್ನ ಪ್ರಾರ್ಥನೆಯಿಂದಲೇ ದೇವರು ಅವನು ಬಂಧಿಸಲು ಶಕ್ತನಾಗಿದ್ದಾನೆ. ಕೈಗಳಿರೋ ಜೋರಾಗಿ ಚಪ್ಪಳೆಯನ್ನು ತಟ್ಟುತ್ತೆ, ಕರ್ತನಿಗೆ ಮಹಿಮೆ ಆಗಲೇ. ಆಮೆನ್, ಹಲ್ಲೆಲೂಯಾ. ಎಷ್ಟೋ ಜನ ಬುಧವಾರ ಪ್ರಾರ್ಥನೆ, ಭಾನುವಾರ ಪ್ರಾರ್ಥನೆ, ಯಾಕಬ್ಬಾಯಿ ಪ್ರಾರ್ಥನೆ ಇಟ್ಟಿದ್ರು. ಅವ್ರಿಗೆ ಗೊತ್ತು ಈ ಪ್ರಾರ್ಥನೆ ಏನಂತೇಳಿ. ಪ್ರಾರ್ಥನೆಯ ಬಲ, ಆ ಬಲದಿಂದ ಹೊಂದಿಕೊಂಡಂತ ಶಕ್ತಿ, ಆ ಬಲದಿಂದ ಹೊಂದಿಕೊಂಡಂತ ಆಶೀರ್ವಾದ ಯಾವ ವ್ಯಕ್ತಿ ಪ್ರಾರ್ಥಿಸ್ತಾನೋ ಅವರಿಗೆ ಗೊತ್ತು ಪ್ರಾರ್ಥನೆ ಬಲ ಏನಂತೇಳಿ. ಯೆಸೈಗೆ ಗೊತ್ತಿತ್ತು, ಈ ಜಾತಿ ಈ ಪ್ರಾರ್ಥನೆಯಿಂದ ಹೋಗುತ್ತದೆ, ಬೇರೆ ಯಾವ ತರದಿಂದ ಹೋಗುವಂಥದ್ದಲ್ಲ ಎಂಬುದಾಗಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ದೇವಜನ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ನಡೆಯುವಂಥ ಸೈತಾನನ ತಂತ್ರಗಳು, ಮಾಟ ಮಂತ್ರದ ಕ್ರಿಯೆಗಳು ಮುರಿಯಲ್ಪಡಬೇಕಂದ್ರೆ ನೀನು ಕರ್ತನ ಹತ್ರ ಮತ್ತು ತಗ್ಗಿಸಲ್ಪಡಬೇಕು, ಮಂಡಿ ಊರಬೇಕು. ನೀನು ಮಂಡಿ ಊರಿ ರಾತ್ರಿ ಎಲ್ಲ ಯಾಕೋಬರ ತರ ಹೋರಾಡಬೇಕು. ಸ್ವಾಮಿ, ನೀನು ನನ್ನನ್ನು ಆಶೀರ್ವಾದ ಹೊರಿತು ನಾನು ನಿನ್ನನ್ನು ಬಿಡಲಾರೆನು. ಆಮೆನ್. ನಿನ್ನ ಕುಟುಂಬದಲ್ಲಿ ಜಯ ಬೇಕಂದ್ರೆ, ನಿನ್ನ ಕುಟುಂಬದಲ್ಲಿ ಬಿಡುಗಡೆ ಬೇಕಂದ್ರೆ, ನಿನ್ನ ಕುಟುಂಬದಲ್ಲಿ ಸ್ವಸ್ಥತೆ ಬೇಕಂದ್ರೆ, ನಿನ್ನ ಕುಟುಂಬ ಆಶೀರ್ವಾದ ಬೇಕಂದ್ರೆ, ನಿನ್ನ ಕುಟುಂಬದಲ್ಲಿ ಜಯ ಮತ್ತು ಸ್ವಸ್ಥತೆ ಅಭಿವೃದ್ಧಿ ಬೇಕಂದ್ರೆ ಪ್ರಾರ್ಥನೆಯಲ್ಲಿ ಹೋರಾಡುವ ವಿಶ್ವಾಸಿಯಾಗಿ ಬದಲಾಗಬೇಕು ನೀನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿರುವಂಥ ಶಕ್ತಿಯ ಕುರಿತು ನಾನು ಮಾತನಾಡ್ತಾ ಇದ್ದೀನಿ. ಪ್ರೀತಿಯ ದೇವಜನರು, ಒಂದು ದಿನ ಅಪೊಸ್ತಲರು ತನ್ನ ಸೇವೆಯ ಕಾಲದಲ್ಲಿ, ಆ ಸೇವೆಯ ಕಾಲಘಟ್ಟದಲ್ಲಿ ಅವರು ಒಂದು ಸ್ಥಳದಲ್ಲಿ ಕುಂತು ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ ಮಾಡಿದ ಮೇಲೆ, ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವೆಲ್ಲ ಎಲ್ಲಿ ಕೂಡಿದ್ರು? ಅವರು ಅವ್ರು ಎಲ್ಲಿ ಕುಂತು ಪ್ರಾರ್ಥಿಸ್ತಾ ಇದ್ರು? ಅವ್ರ ಪ್ರಾರ್ಥನೆಯಲ್ಲಿ ಕೂಡಿ ಬಂದ್ರು. ಆ ಪ್ರಾರ್ಥನೆ ಏಕಾಂತದಲ್ಲಿ ನಡೀತದೆ. ನಡೆಯುವಾಗ ಅವ್ರು ಅಲ್ಲೇಲೂಯಾ ಅಂತ ಕೂಗಿದ್ರು, ಅಲ್ಲೇಲೂಯಾ ಅಂತ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು. ಅವರ ಕೂಡಿದ ಸ್ಥಳ ಅಲ್ಲಿ ಹೇಳ್ತದೆ 4ನೇ ಅಧ್ಯಾಯ 30-31ನೇ ವಚನದಲ್ಲಿ ಹೇಳ್ತದೆ, ಅವರು ಕೂಡಿದ ಸ್ಥಳ ಗಡ 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 ಅಂತ ನಡೀತಂತೆ.
ಆಮೇನ್. ಹಲ್ಲೆಲೂಯಾ. ಪಕ್ಕದವರಿಗೆ ಈಗ ಹೇಳ್ರಿ, ಧೈರ್ಯದಿಂದ ಹೇಳ್ರಿ, ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ತೆಗೆದುಕೋಬೇಡ. ನೀವು ಹೇಳಿದ್ರಲ್ಲೇ ಶಕ್ತಿ ಇಲ್ಲ, ಇನ್ನೆಲ್ಲಿ ಪ್ರಾರ್ಥನೆ ಬರ್ತದೆ. ಆಮೇನ್. ಹಲ್ಲೆಲೂಯಾ. ಏನಂತದ ಅಪೊಸ್ತಲರು ಬರೆದ ಪತ್ರಿಕೆ? ಹೀಗೆ ಪ್ರಾರ್ಥನೆ ಮಾಡಿದ ನಂತರ ಅವರು ಕೂಡಿದ ಸ್ಥಳವು ನಡಗಿತು. ಅವರೆಲ್ಲರೂ ಪವಿತ್ರಾತ್ಮನ ಭರಿತರಾಗಿ ದೇವರ ವಾಕ್ಯವನ್ನ, ಆಮೆನ್, ಹಲ್ಲೆಲೂಯಾ. ಈ ಧೈರ್ಯ ಎಲ್ಲಿಂದ ಬಂದಿತ್ತು? ಪ್ರಾರ್ಥನೆಯಿಂದಲೇ. ಈ ಅಭಿಷೇಕ ಎಲ್ಲಿಂದ ಬಂದಿದ್ದು? ಪ್ರಾರ್ಥನೆಯಿಂದಲೇ. ಈ ಶಕ್ತಿ ಎಲ್ಲಿಂದ ಬಂದಿದ್ದು? ಪ್ರಾರ್ಥನೆ. ಅವ್ರ ಉಸಿರು ಪ್ರಾರ್ಥನೆ ಆಗಿ ಹೋಗಿತ್ತು, ಅವರ ಜೀವ ಪ್ರಾರ್ಥನೆ ಆಗಿ ಹೋಗಿತ್ತು, ಅವರ ಜೀವನ ಶೈಲಿ ಪ್ರಾರ್ಥನೆ ಆಗಿ ಹೋಗಿತ್ತು. ಇವತ್ತು ನಮ್ಮ ಜೀವನ ಶೈಲಿ ಬರೀ ಅವ್ರ ಬಗ್ಗೆ ಮಾತನಾಡದೆ ಆಗೋಗಿದೆ. ಅದಕ್ಕೆ ಪ್ರಾರ್ಥನೆಯಲ್ಲಿ ನಡೀತಾ ಇಲ್ಲ. ಟ್ಯೂಬ್ಲೆಸ್ ಪ್ರೇಯರ್ ಇದ್ದಂಗೆ ನಮ್ದೀಗ. ಎಂಥ ಪ್ರೇಯರು? ಟ್ಯೂಬ್ಲೆಸ್ ಟೈರ್ ಇದೆಯಲ್ಲ, ಹಂಗಿದ್ದಂಗೆ ಎಷ್ಟು ಗಾಳಿ ಹಿಡಿದ್ರು ಕೂಡ ಹಿಡಿದು ಹೋಗ್ತಾನೆ ಇರ್ತತೆ. ಪಂಚರ್ ಆಗಿರ್ತತೆ. ಅದಕ್ಕೆ ಪಂಚರ್ ಪ್ಯಾಚ್ ಹಚ್ಚು, ಪ್ಯಾಚ್ ಹಾಕೋದಕ್ಕೆ ಏನಾಕು? ಪ್ಯಾಚ್ ಹಾಕು ಅಂದರೆ ಸರಿ ಮಾಡು. ನಿನ್ನ ಜೀವಿತ ಎಲ್ಲಿ ತಪ್ಪಿದೆಯೋ, ನಿನ್ನ ಜೀವಿತ ಎಲ್ಲಿ ಟ್ರಾಕ್ ತಪ್ಪಿದೆಯೋ, ನಿನ್ನ ಜೀವಿತ ಪ್ರೀತಿಯ ಆತ್ಮಿಕ ಸಭೆ ನೀನು ಎಲ್ಲಿ ಬಿತ್ತೋಗಿದೆಯೋ, ನಿನ್ನ ಜೀವಿತದಲ್ಲಿ ಎಲ್ಲಿ ಅದು ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ತಪ್ಪಿಸಿದೆಯೋ, ಅಲ್ಲಿಂದ ಪ್ರಾರಂಭ ಮಾಡು. ಅಲ್ಲಿಂದ ಎದ್ದು ಕುಂತ್ಕೋ. ನೀನು ಎಲ್ಲಿವರೆಗೆ ನೀನು ಸರಿ ಪಂಚರ್ ಹಾಕೋದಿಲ್ಲವೋ ಅಲ್ಲಿವರೆಗೆ ಗಾಳಿ ನಿಲ್ಲಕ್ಕಾಗಲ್ಲ, ಅಲ್ಲಿವರೆಗೆ ನಿನ್ನ ಗಾಡಿ ಮೂವ್ ಆಗೋಕ್ಕಾಗಲ್ಲ. ಹಾಗೆ ನಿನ್ನ ಕುಟುಂಬ ಮೂವ್ ಆಗಬೇಕಂದ್ರೆ ನಿನ್ನ ಪ್ರಾರ್ಥನೆ ಸರಿ ಮಾಡು. ಕರ್ತನ ಹತ್ರ ಹೇಳಿ, ಸ್ವಾಮಿ, ನನ್ನ ಜೀವಿತವನ್ನು ನಿನ್ನ ಹತ್ರ ಸರಿ ಮಾಡಿಕೊಳ್ಳುವವನಾಗಿದ್ದೇನೆ. ನನ್ನನ್ನು ಬಲಪಡಿಸು, ನನ್ನನ್ನು ಸ್ಥಿರಪಡಿಸು, ನನ್ನನ್ನು ಆಶೀರ್ವದಿಸು. ಅದಕ್ಕೆ ಹೇಳ್ತಿದ್ದೀನಿ, ಸ್ವಾಮಿ, ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ತೆಗೆದುಕೋಬೇಡ. ಒಂದು ದಿನ ಎಲಿಯನ ಜೀವಿತದಲ್ಲಿ ನಾವು ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 17ನೇ ವಚನದಲ್ಲಿ, ಯಾಕೋಬನ ಬರೆದ ಪತ್ರಿಕೆ 17ನೇ ವಚನದಲ್ಲಿ, ಆತನು ನಮ್ಮಂತೆ ಸ್ವಭಾವವುಳ್ಳ ಮನುಷ್ಯನು. ಯಾರು? ಏಲಿಯ. ಮಳೆ ಬರಬಾರ್ದು ಅಂದರೆ ಸ್ಟಾಪ್ ಆಯಿತು. ಪ್ರಾರ್ಥನೆ ಮಾಡ್ತದಾನೆ. ಏನು ಮಾಡ್ತದಾನೆ? ಮಳೆ ಬರಬಾರ್ದು. ಮಳೆ ಬರಲಿಲ್ಲ. ಮತ್ತೆ ಮಳೆ ಬರಲಿ ಅಂತ ಮಳೆ ಬಂತು. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆಯಿಂದ ಅದ್ಭುತಗಳು ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ಮಾತ್ರ ಅದ್ಭುತಗಳನ್ನು ಹೊಂದಿಕೊಳ್ಳುವವರು ಶಕ್ತಿ, ಅವರು ಮಾತ್ರ ಹೊಂದಿಕೊಳ್ಳುವವರಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಸಿಕ್ಕಿರೋರು ಏಲಿಯನು ನಮ್ಮಂತೆ ಸ್ವಭಾವವುಳ್ಳ ಮನುಷ್ಯನಾದರೂ ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ, ಎಷ್ಟು ವರ್ಷ? 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ಏನು ಬೀಳಲಿಲ್ಲಮ್ಮ? ಮಳೆ ಬೀಳಲಿಲ್ಲ. ಏನು ಬೀಳಲಿಲ್ಲ? ಇಲ್ಲಿದ್ದೀರಾ? ಏನು ಬೀಳಲಿಲ್ಲ? ಯಾರು ಹೇಳಿದ್ದಿ ಮಾತು? ಏಲಿಯ. ಯಾರು? ನಿನ್ನ ಹಾಗೆ ಮನುಷ್ಯ. ಅವನಿಗೆ ಗೊತ್ತಿತ್ತು ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ದೇವರು ಕೇಳುವವನಾಗಿದ್ದಾನೆ. ಅವನಿಗೆ ಗೊತ್ತಿತ್ತು ನಾನು ಪ್ರಾರ್ಥಿಸಿದರೆ ಮಳೆ ಬರಲ್ಲ ಅಂತ ಗೊತ್ತು. ಎಲ್ಲಿವರೆಗೂ ನಮ್ಮ ಪ್ರಾರ್ಥನೆ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಅದ್ಭುತಗಳು ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪ್ರಾರ್ಥನೆ ಜೀವಿತವನ್ನು ನಾವು ಯಾವಾಗ ಬದಲಾಯಿಸಿಕೊಳ್ಳುತ್ತೇವೋ ಅವಾಗನೇ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಪಕ್ಕದಲ್ಲಿ ನಿಂತುಕೊಂಡು ಆತ ನಮ್ಮ ಪರವಾಗಿ ಹೋರಾಡುವ ದೇವರಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಒಂದು ದಿನ ಏಲಿಯ ಬಾಳಿನ ಪ್ರವಾದಿಗಳು 400 ಪ್ರವಾದಿಗಳಿದ್ದಾರೆ. ಅವ್ರ ಹತ್ರ ಹೋಗ್ತಾನೆ. ಅವ್ರ ಹತ್ರ ಹೋಗಿ ಅವನೊಂದು ಸವಾಲಾಗ್ತಾನೆ. ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡ್ರಿ ಅಂತ ಹೇಳ್ತಾನೆ. 1ನೇ ಅರಸು 18ನೇ ಅಧ್ಯಾಯ 24ನೇ ವಚನದಿಂದ ಅಲ್ಲಿ ಕಾಣಿಸ್ತದೆ ನಮಗೆ. ಎಲ್ಲಿವರೆಗೆ ಬರ್ತದಂತಂದರೆ 38ನೇ ವಚನದವರೆಗೆ ನಾವು ನೋಡ್ಬೋದು. ಅಲ್ಲಿ ನೀವು ಹೋಗಿ ಮನೆಗೆ ಹೋಗಿ ಓದಿಕೊಳ್ಳ್ರಿ. ಅವನು ಆ 400 ಬಾಳಿನ ಪ್ರವಾದಿಗಳನ್ನು ಅವನು ಅಪಹಾಸ್ಯ ಮಾಡ್ತಾನೆ, ಪರಿಹಾಸ ಮಾಡ್ತಾನೆ. ಮೊದಲು ಅವನೊಂದು ಸವಾಲಾಗ್ತಾನೆ. ನೋಡ್ರಿ ಏನಂತೇಳಿ, ನಾವು ಯಜ್ಞವೇದಿಯನ್ನು ಕಟ್ಟೋಣ, ಆದರೆ ಯಜ್ಞವೇದಿ ಮೇಲೆ ಬೆಂಕಿ ಹೊತ್ತಿಸಬಾರದು, ಆದರೆ ಬೆಂಕಿ ತರಬೇಕು ದೇವರಲ್ಲಿಂದ. ಇದು ಹುಚ್ಚನಂತರ ಇಲ್ಲಿ ಇವನ್ನ ಏನಂತಾರೆ ಅವನ್ನ
ತರಬಾರ್ದು ಅಂತ ಹೇಳ್ತಾನೆ. ಓಕೆ ಅಂತಾನೆ. ಆಮೇಲೆ ಏನೆಲ್ಲ ಮಾಡಿದರು. ಫಸ್ಟ್ ದೊಡ್ಡ ಸ್ಟೋರಿ ಇದೆ, ನನಗೆ ಸ್ವಲ್ಪ ಇದೆ, ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತೊಗೊತೀನಿ ಅದನ್ನು. ಏನೆಲ್ಲ ಪ್ರಯತ್ನ ಮಾಡ್ತಾರೆ. ಇವ್ರು ನಿಮ್ಮ ಕಡೆಗೆ ಬರಲ್ಲ ಬಿಡ್ರಿ, ಕಡೆಲ್ಲ ಇವರು ಜಿರ್ಬುರ್ ಅಂತ ಬರ್ತಾರೆ ನೋಡಿದರೆ ಬರ್ಬೇಕಾದ್ರೆ ಅವ್ರು ಬಾರ್ಸೋಕೆ ನಮಗೆ ಭಯ ಬರಲ್ಲ. ಅವ್ರು ಶಡಿ ಏಟು ಓಡಿಸ್ಕೊಳ್ಳೋದು ನೋಡಿಯಪ್ಪ, ನೀನು ಯಾಕೆ ಓಡಿಸ್ಕೊಂತ ಕೊಟ್ಬಿಡ್ತೀವಿ ತೊಗೊಂಡೋಗಿ ಮರಯ್ಯ. ಅವ್ನು ರಬ ಅಂತ ಹೊಡ್ಕೊಂತಾನ. ಅವನು ಹೆಂಗೆ ಹೊಡ್ಕೊಂತಾನ? ಆ ಸಡಿ ತೊಗೊಂಡು ಹಿಂಗೆ ಹೊಡ್ಕೊಂಡಾಗ ಅವು ಹೊಡ್ಕೊಳ್ಳೋಕೆ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. 400 ಜನರು ಹಂಗೆ ಮಾಡಿದ್ದಾರೆ. ಅವಾಗ ಹೇಳ್ತಾನೆ, ಅವರೆಲ್ಲರನ್ನ ಹತ್ತಿರಕ್ಕೆ ಕರೆದು 34ನೇ ವಚನ ಹೇಳ್ತದೆ, ಅವನ ಹತ್ತಿರಕ್ಕೆ ಕರೆದು 12 ಕೊಡ ನೀರುಗಳನ್ನು ಯಜ್ಞವೇದಿ ಮೇಲೆ ಹಾಕಿ, ಏನಾಕಿ 12 ಕೊಡ ನೀರು ಎಲ್ಲಿ ಹಾಕಿದ್ದಾನೆ? ನೀವು ಬುದ್ಧಿವಂತರು ಯಾರು ನಿಮ್ಮ ಒಲೆಗೆ ನೀರು ಹಾಕಿ ಬೆಂಕಿ ಹಚ್ಚತ್ರೆ? ಮತ್ತೇನಂತ ಕರೀತಾರೆ ಆತದ? ಬುದ್ಧಿವಂತ ಅಂತಾರೆ, ಇಲ್ಲ ಬುದ್ಧಿಲ್ದನಂತಾರಲ್ಲ. ನೋಡ್ರಿ ಎಂಥ ಬುದ್ಧಿಲ್ದಂಥ ವ್ಯಕ್ತಿ. ನೀರನ್ನು ಕಟ್ಟಿಗೆ ಮೇಲೆ ಹಾಕಿ ಮತ್ತು ಅದಕ್ಕೆ ತಕ್ಕಂಗೆ 3 ಸರೆ ತರಿಸಿದ್ನ. ಎಷ್ಟು ಸರೆ? 4 ಕೊಡ ಅಂತ 12 ಕೊಡ ನೀರು ಹಾಕಿಸಿ ನೀರು ನಿಂದ್ರಂಗೆ ಮಾಡಿದ್ದಾನೆ. ಒಲೆಯಲ್ಲಿ ನೀರು ನಿಂತರೆ ಹೆಣ್ಮಕ್ಳಿಗೆ ಬೆಳಗ್ಗಿನ ಜಾವದಲ್ಲಿ ಅಡುಗೆ ಮಾಡೋಕ್ಕೆ ಕೋಪ ಬರ್ತತೆ. ಕಟ್ಟಿಗೆ ರಾತ್ರಿ ಮನೆಗೆ ಇಡ ಅಂತ ಹೇಳಿದ್ನೆ. ಅಂಬ್ಲಾರ್ದ ಭಾಷೆ ಎಲ್ಲ ಅಂದ್ಬಿಡ್ತಾರೆ ನಮ್ಮನ್ನು ಗೌಣ ಮಕ್ಕಳು, ಹೌದಿಲ್ಲಮ್ಮ? ನೀರು ಒಲೆಯಲ್ಲಿ ನಿಂತ್ಕೊಂಡಂದ್ರೆ ಮುಗೀತು. ಅವತ್ತು ಅಡುಗೆ ಇಲ್ಲ, ಊಟ ಇಲ್ಲ, ಎಲ್ಲ ಬಂದೆ ಸ್ಟ್ರೈಕ್ ಅವತ್ತು. ಹಾಗೆ ನೀರು ನಿಂತಿದೆ. ಆಗೊಂದು ಪ್ರಾರ್ಥನೆ ಮಾಡಿದ್ದಾನೆ. 36, 37, 38ನೇ ವಚನ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಹೇಲಿಯನು ವೇದಿಯ ಹತ್ತಿರ ಬಂದು ಅಬ್ರಾಮ್ ಇಸಾಕ್ ಇಸ್ರಾಯೇಲರ ದೇವರೇ ಯೆಹೋವನೇ ನೀನೊಬ್ಬನೇ ಇಸ್ರಾಯೇಲ್ ದೇವರಾಗಿರ್ತಿ ಎಂಬುದನ್ನು ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಪ್ರಾರ್ಥನೆ ಮಾಡಿದ ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿಯು ಆ ಯಜ್ಞವೇದಿ ಮೇಲೆ ರಫ್ ಅಂತ ಇಳಿದು ಬಂದು ಅಲ್ಲಿರುವಂತ ಕಟ್ಟಿಗೆಗಳನ್ನ ಯಜ್ಞ ಮಾಂಸವನ್ನು ದಹಿಸಿ ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿ ಬಿಟ್ಟು ಕಾಲುವೆಯಲ್ಲಿದ್ದ ನೀರೆಲ್ಲ ಹೀರಿ ಬಿಟ್ಟಿತು. ಆಮೆನ್, ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಆಗುವ ರೀತಿಯಲ್ಲಿ ಚಪ್ಪಾಳೆ ತಟ್ರಿ. ನಿನ್ನ ಪ್ರಾರ್ಥನೆ ಜೀವಿತವನ್ನ ತಮಾಷೆಯಾಗಿ ಎಣಿಸ್ಬೇಡ. ಹೇಳ್ರಿ ಈಗ ಪಕ್ಕದವರಿಗೆ, ನಿನ್ನ ಪ್ರಾರ್ಥನೆ ಜೀವಿತವನ್ನ ನಾನಿನ್ನು ಹೇಳಿಲ್ಲ, ನೀವೇ ಮುಗಿಸ್ಬಿಟ್ರಿ ನೋಡ. ಅಲ್ಲೇ ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸ್ಬೇಡ. ಅರ್ಥ ಆಗ್ತತ? ನಮ್ಮ ದೇವರು ನಾವು ಪ್ರಾರ್ಥನೆ ಮಾಡುವಾಗ ಕಿವಿ ಮುಚ್ಕೊಳ್ಳಲ್ಲಲ್ರಿ, ಕಿವಿ ತಕ್ಕೊಳ್ತಾನೆ, ಕೇಳಿಸ್ಕೊಳ್ತಾನೆ ಆತನು. ನಮ್ಮ ಪ್ರಾರ್ಥನೆ ಕೇಳುವುದಕ್ಕಾಗಿ ಕರ್ತನು ನಮ್ಮ ಬಳಿಯಲ್ಲಿ ಬಂದು ನಿಂತ್ಕೊಂಡಿರ್ತಾನೆ. ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕಾಗಿ ಕರ್ತನ ನಮ್ಮೊಂದಿಗೆ ಸಪೋರ್ಟ್ ಮಾಡ್ತಾನೆ, ಆತನು ಬಲಪಡಿಸ್ತಾನೆ ನಮ್ಮನ್ನು. ಅದಕ್ಕೆ ಹೇಳ್ತದೆ ಬೈಬಲು, ನಿನ್ನ ಪ್ರಾರ್ಥನಾ ಜೀವಿತವನ್ನು ತಮಾಷೆಗೆ ತೆಗೆದುಕೋಬೇಡ. ನೀವು ಎಲ್ಲವರೆಗೆ ತಮಾಷೆಯಾಗಿ ಅಂದರೆ ನಿರ್ಲಕ್ಷ್ಯದಿಂದ ಕೂಡಿರ್ತೀರೋ ಅಲ್ಲಿವರೆಗೆ ದೇವರ ಮಹಿಮೆ ನೀವು ಕಾಣೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಿನ್ನ ಪ್ರಾರ್ಥನೆ ಜೀವಿತವನ್ನು ತಮಾಷೆಯಾಗಿ ಎಣಿಸ್ಬೇಡ. ಅನೇಕ ಜನರು ನೋಡ್ರಿ, ಪ್ರಾರ್ಥನೆ ಮಾಡಿದೆ ಸರ್, ಅಯ್ಯೋ ನಿನ್ನೆ ಮಾಡಿದೆ ಸರ್, ಮೊನ್ನೆ ಮಾಡಿದೆ ಸರ್, ಅದ್ಭುತ ನಡೀಲಿಲ್ಲ ಸರ್. ಪ್ರಾರ್ಥನೆ ಮಾಡಿದೆ, ಏನಂತ ಪ್ರಾರ್ಥನೆ ಮಾಡಿದೆವ? ನಂಬಿಕೆಯಲ್ಲಿಂದ ಮಾಡಿದೆಯಾ? ವಿಶ್ವಾಸ ಇತ್ತ ನಿನ್ನ ಪ್ರಾರ್ಥನೆಯಲ್ಲಿ? ಅವ್ರಿಗೆ ಗೊತ್ತಿತ್ತು ನನ್ನ ದೇವರು ನನ್ನ ಪ್ರಾರ್ಥನೆಗೆ ಕಿವಿ ಕೊಡುವ ದೇವರಾಗಿದ್ದಾನೆಂಬುದಾಗಿ. ಯಾರಿಗೆ? ಏಲಿಯನಿಗೆ. ಯಾರಿಗಮ್ಮ ಬ್ರದರ್? ಯಾರಿಗೆ? ನಿಜವಾಗ್ಲೂ ನಿಮಗೆ ಗೊತ್ತಾ ನಿನ್ನ ದೇವರ ಶಕ್ತಿ ಏನಂತ ನೀನು ಯಾವಾಗ ನಿನಗೆ ಗೊತ್ತಾಗ್ತದೋ ಅವತ್ತು ನೀನು ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ನೀವು ಪ್ರಾರ್ಥನೆಯಲ್ಲಿ ಮುಂದುವರಿತೀರಿ. ಅನೇಕ ವಾಕ್ಯಗಳು ನಾವು ನೋಡ್ಬೋದು. ಅಪೊಸ್ತಲರ ಬರೆದ ಪತ್ರಿಕೆ 16ನೇ ಅಧ್ಯಾಯ
25, 26, 27ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಭಕ್ತರಾದ ಪೌಲು ಸೀಲರು ಪ್ರಾರ್ಥನೆ ಮಾಡ್ತಿದ್ದಾರೆ. ಮಧ್ಯರಾತ್ರಿಯಲ್ಲಿಯೂ ಪೌಲರು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯವರಿದ್ದವರು ಲಕ್ಷ್ಯವಿಟ್ಟು ಕೇಳ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಹಾಡ್ತಾ ಇದ್ದಾರೆ, ಸ್ತೋತ್ರಗಳು ಹೇಳ್ತಾ ಇದ್ದಾರೆ. ಅವರಿಗೆ ಗಾಯಗಳಾದಷ್ಟು ಶರೀರದಲ್ಲಿ ಗಾಯಗಳಾಗಿದ್ದಾವೆ, ತಟ್ಟುಕೊಳ್ಳಾರದಷ್ಟು ಬಾಧೆಗೊಳಗಾಗಿದ್ದಾರೆ. ಆದ್ರೆ ಅವ್ರದ್ದೊಂದು ಪದ್ಧತಿ ಇದೆ. ಏನು ಪದ್ಧತಿ? ಪ್ರಾರ್ಥಿಸುವ ಪದ್ಧತಿ. ನಡಿಲಾರದಷ್ಟು ಗಾಯ ಆಗಿದ್ದಾವೆ, ಕೊಳ್ಳಕ್ಕೆ ಸರಪಣಿಗಳು ಕಟ್ಟಿದ್ದಾರೆ, ಮುಂದೆ ದಾಟಕ್ಕಾಗ್ತಾ ಇಲ್ಲ. ಆದ್ರೆ ಅವ್ರದ್ದೊಂದು ಪದ್ಧತಿ ಇದೆ. ಅವ್ರ ಜೀವಿತದಲ್ಲಿ ಅವರ ನಡವಳಿಕೆಯಲ್ಲಿ ಒಂದು ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಅವ್ರು ಏನು ನಡೆ? ಪ್ರಾರ್ಥನೆಯ ನಡೆ. ಅವ್ರ ಜೀವಿತವನ್ನು ಬದಲಾಯಿಸ್ಕೊಂಡ್ರು ಅವರು. ನಾವು ಅನೇಕ ಸರಿ ಪ್ರಾರ್ಥನೆಗೆ ಯಾಕೆ ಬಂದಿಲ್ಲ ಬ್ರದರ್ ಅಂದರೆ, ಸರ್ ನಿನ್ನ ಪುರ ಸುಸ್ತಾಗತ್ತೆ ಸರ್, ಹೊಡಿಸ್ಕೊಂಡಿದ್ದಾರಲ್ಲಿ. ಬ್ರದರ್ ಯಾಕೆ ಪ್ರಾರ್ಥನೆಗೆ ಬಂದಿಲ್ಲ? ಅಯ್ಯೋ ಸರ್ ನಿಮಗೆ ಗೊತ್ತಿಲ್ಲ, ನನ್ನ ಹಾಸ್ಪಿಟ್ಲಲ್ಲಿ ಇದ್ದಾಗ ಇಲ್ಲಿಂದ ಗ್ಲೂಕೋಸ್ ಬಟ್ಲಿ ಇರ್ತರು, ಯಾಕಿದ್ರು ನನಗೆ ಎದ್ದು ನಡೆಯಕ್ಕೆ ಬರಲಿಲ್ಲ. ಇವ್ರ ಬ್ಲಡ್ ಸೋರಿದೆ, ಆದರೂ ಪ್ರಾರ್ಥನೆ ಜೀವಿತ ಬದಲಾಯಿಸ್ಕೊಳ್ಳಿಲ್ಲ. ರಕ್ತ ಚೆಲ್ಲಿದೆ, ಗೋಡೆಗೆ ಹಂಗೆ ಹೊಡೆದಿದ್ದಾರೆ, ಸಡಿಯಟ್ಟು ಹಾಕಿದರೆ, ದೇಹಕ್ಕೆ ಸುಸ್ತಾಗಿದೆ, ಆದ್ರೆ ಪ್ರಾರ್ಥನೆ ಮಾತ್ರ ತಪ್ಪಿಸ್ಲಿಲ್ಲ. ನಮ್ಮಂತರಾದ್ರೀ ನನ್ನ ಕೈಲಿ ಹೊತ್ತು ಬರೋಕ್ಕಾಗಲ್ಲ, ನೀನು ಒಂದೇ ಹೋಗ್ಬಾ. ಅವ್ರು ಹಂಗೆ ಹೇಳಿಲ್ಲ. ಪೌಲು ಸೀಲನಿಗೆ ಹೇಳ್ತಾನೆ, ಸೀಲಾ ಲೇ మేము ప్రార్థించాలా అన్నా, ఇప్పుడే వాడు కొట్టిపోయినారు కదనా, ఎందుకు లేయాలా? మేము ఒక తీర్మానం తీసుకోలేదా? ఏమి ప్రార్థనే ఈ టైం నుంచి ఈ టైం వరకు ప్రార్థನೆ చేయాలని మేము ఒక్క నిర్ణయం తీసుకోలేదా? మర్చిపోయినావా? ಅವ್ರು ಹೇಳ್ತಾನೆ, ಪೌಲು ಹೇಳ್ತಾನೆ ಸೌಲನಿಗೆ, ಸೀಲನಿಗೆ ಹೇಳ್ತಾನೆ, ಸೀಲಾ ನಾವೊಂದು ನಿರ್ಣಯ ತೆಗೆದುಕೊಂಡಿದ್ದೀವಲ್ಲ, ಈ ಟೈಮ್ಲಿಂದ ಈ ಟೈಮ್ ಇವರಿಗೆ ಪ್ರಾರ್ಥನೆ ಮಾಡಬೇಕಂತೇಳಿ. ಆ ಪ್ರಾರ್ಥನೆ ಮರ್ತೋಗಿದೆಯಾ? ಹೊಡೆದಿದ್ರಣ రక్త కారుతుంది, కార్తేమి ప్రార్థించాల మనము. ಹೇಳ್ತಾರೆ ಅಣ್ಣ ಹೊಡೆದಿದ್ದಾರೆ, ನಾ ರಕ್ತ ಸೋರ್ತಾ ಇದೆ. ರಕ್ತ ಸೋರ್ತದ ಸಾರಿ, ಅದರ ನಿರ್ಣಯ ಮಾತ್ರ ಬದಲಾಯಿಸ್ಕೊಳ್ಬಾರ್ದು. ನಮ್ಮ ನಿರ್ಧಾರಗಳನ್ನು ಚೇಂಜ್ ಮಾಡ್ಕೋಬಾರ್ದು. ನಾವು ಹಂಗಲ್ಲ, ನಮಗೆ ಅನುಕೂಲ ತಕ್ಕಂಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ. ಅವ್ರು ಹಂಗಲ್ಲ, ನಮ್ಮದೊಂದು ಪದ್ಧತಿ ಇದೆ, ಒಂದು ನಿರ್ಣಯ ಇದೆ. ಆ ನಿರ್ಣಯ ಮಾತ್ರ ಬದಲಾಯಿಸ್ಕೋಬಾರ್ದು. ಆ ನಿರ್ಣಯದ ಮೇರೆಗೆ ನಾವು ಪ್ರಾರ್ಥಿಸಬೇಕು. ಆ ನಿರ್ಣಯ ಅನೇಕ ಸರಿ ನಾವು ನಿರ್ಣಯಗಳು ತೆಗೆದುಕೊಳ್ತೀವಿ, ತಪ್ಪುತ್ತೀವಿ. ಹೌದಾ ಇಲ್ವಾ? ಇಲ್ಲಿರೋರು ಹೌದಾ ಇಲ್ವಾ? ನಿರ್ಣಯ ತೊಗೊತೀವಿ, ಈ ವಾರ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು. ಮನೆಗೆ ಚಿಕನ್ ಬಿರಿಯಾನಿ ಮಾಡಿದ್ರೆ ಉಪವಾಸ ಪ್ರಾರ್ಥನೆ ಇಲ್ಲ. ಗಾಮ 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 ಅಂತ ಬಂದರೆ ಮುಗೀತು. ఎక్కడ పోయిందిరా నేను నిర్ణయము? రే ఎక్కడ పోయింది? పౌలు అన్నాడు, రే మనము ನಿರ್ಣಯ తీసుకున్నాం, ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಆ ನಿರ್ಣಯ ಈ ಶರೀರಕ್ಕೆ ಎಷ್ಟೇ ಬಾಧೆಗಳು ಬಂದರೂ ಅದನ್ನು ಬದಲಾಯಿಸ್ಕೋಬಾರ್ದು. ಹೊಡಿತಾರ ಹೊಡಲಿ, ಕೊಲ್ತಾರ ಕೊಡಲಿ, ಚಂಪೇಳಿ, మా నిర్ణయము చేంజ్ ಆಗಕೂಡದು. ನಮ್ಮ ನಿರ್ಧಾರ ಬದಲಾಗಬಾರ್ದು. ನಿನ್ನ ಪ್ರಾರ್ಥನೆ ಜೀವಿತವನ್ನು ನೀನು ತಮಾಷೆಗೆ ಯಾವಾಗ ಎಣಿಸ್ತೀವೋ ನಿರ್ಲಕ್ಷ್ಯ ಬರ್ತದೆ. ನಿನ್ನ ಪ್ರಾರ್ಥನೆ ಜೀವಿತವನ್ನು ನೀನು ಯಾವಾಗ ತಮಾಷೆಗೆ ತೆಗೆದುಕೊಳ್ತೀವಿ ಅವಾಗ ಬೇಜವಾಬ್ದಾರಿ ಬರ್ತದೆ. ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ನಿನ್ನ ಪ್ರಾರ್ಥನೆ ಜೀವಿತದ ನಡವಳಿಕೆ ಯಾವಾಗ ನೀನು ಬದಲಾಯಿಸ್ತು ಆವಾಗ ನಿನ್ನ ಜೀವಿತ ಏಸೈನೇ ಇಲ್ಲ ಮಟ್ಟಿಗೆ ನಿನ್ನ ಜೀವನದಲ್ಲಿ ಆಲೋಚನೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಇವತ್ತು ನಾವು ಹೆಂಗಿದ್ದರೂ ಹಂಗೆ ಇದ್ದೀವಿ. ನಾವು ಬದಲಾಗಿದ್ದೀವಿ, ನಮ್ಮ ಪ್ರಾರ್ಥನೆ ಸ್ಟೈಲ್ ಬದಲಾಗೋಗಿದೆ. ನಾವು ಬದಲಾಗಿದ್ದೀವಿ, ನಮ್ಮ ಪ್ರಾರ್ಥನೆ ನಡೆಗಳು ಬದಲಾಗೋಗಿದ್ದಾವೆ. ಅದಕ್ಕೆ ಹೇಳ್ತಾನೆ ಪೌಲು, ರೇ ಚಂಪೇಸ್ತಾರ, ಚಂಪೇಲಿ ಸಾಯಿಸ್ತಾರ, ಸಾಯಿಸ್ಲಿ ಅಣ್ಣ. ಮಾತಾಡೋಕ್ಕೊಂದು ದೇಹದಲ್ಲಿ ಬ್ಲಡ್ ಇಲ್ಲಣ್ಣ, ಇರೋ ಬ್ಲಡ್ನಲ್ಲಿ ಬದುಕಂಡ್ರ, ಇರೋ ಎಷ್ಟು ಬ್ಲಡ್ ಅಷ್ಟೇ ಆ ಬ್ಲಡ್ನಲ್ಲಿ ಬದುಕಣ ಸಾಕು ಅಂಥೇಳಿ ಪ್ರಾರ್ಥನೆ ಸ್ತುತಿ ಪದಗಳನ್ನು ಹಾಡ್ತಾ ಇದ್ದಾರೆ. ಆದರೆ ಇವರು ಪ್ರಾರ್ಥನೆ ಮಾಡೋದು ಹೊರಗಡೆ ಸರಿಯಲ್ಲಿ ದುರ್ಲಕ್ಷ್ಯ ಬಿಟ್ಟು ಕೇಳ್ತದ್ರಂತೆ. ಎಂಥ ಹುಚ್ಚು ನನ್ನ ಮಕ್ಕಳಪ್ಪ ಇವರು.
ಎಂಥ ಪಿಕ್ಚರ್ಲೇ ಒಳಕೆ ಇಪ್ಪಡೆ ಕೊಟ್ಟು ಪೋಯಿನರು వాళ్ళನ ಇವಾಗ ಹೊಡೆದು ಹೋದ್ರು. ಎಂಥ ಹುಚ್ಚರು ಅದಾರ ನೋಡು. ಹೌದು, ಹುಚ್ಚರು. ಕ್ರೈಸ್ತರ ಏಸೈಗಾಗಿ ಅವರು ಹುಚ್ಚರಾಗಿದ್ದಾರೆ. ಏಸುಗೋಸ್ಕರ ಹುಚ್ಚರಾಗಿದ್ದಾರೆ. ಏಸೈಗೆ ಮಾತ್ರ ಹುಚ್ಚರಾಗಿದ್ದಾರೆ. ಅವರು ಪ್ರಾರ್ಥನೆ ಮಾಡುವಾಗ ಯಾರು ಇವ್ರು ಹುಚ್ಚರಂತ ನಿರ್ಲಕ್ಷ್ಯ ಮಾಡಿ ಅಪಹಾಸ್ಯ ಮಾಡಿದ್ರು, ಅವ್ರ ಮಧ್ಯದಲ್ಲಿ ದೇವರು ಅವ್ರ ತಲೆ ಎತ್ತುವಂತ ಕೃಪೆ ಮಾಡಿದ. ಭೂಕಂಪ ಆಯಿತು, ಸರಿಯಾಗಿ ಕದಲಿತು, ಅಷ್ಟುವರೆ ಕದಲಿ ಬಿದ್ದವು. ಆದರೆ ಅವ್ರ ಪ್ರಾರ್ಥನೆ ಮಾತ್ರ ಸ್ಟೈಲ್ ಬದಲಾಗಲಿಲ್ಲ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಇವತ್ತು ನಿನ್ನ ನಿರ್ಣಯ ಏನು? ನಿನ್ನ ನಿರ್ಣಯ ಏನು? ಎದ್ದಾಳಷ್ಟು ನಿನ್ನ ಬಾಡಿ ಒಳಗಡೆ ಬಲಹೀನತೆ ಇದೆಯಾ? ಅನನುಕೂಲಕ್ಕೆ ತಕ್ಕಂಗೆ ಜೀವಿಸ್ತದೆಯಾ? ಪ್ರೀತಿಯ ಆತ್ಮಿಕ ಸಭೆ, ಅನನುಕೂಲಕ್ಕಾಗಿ ಜೀವಿಸುವಂಥದ್ದಲ್ಲ ನಮ್ಮ ಜೀವನ. ಅನುಕೂಲದಲ್ಲಿಯೂ ಅನನುಕೂಲದಲ್ಲಿಯೂ ಬದುಕದೆ ನಮ್ಮ ಜೀವನ. ಆಮೇನ್. ಇಲ್ಲಿರೋರು ಮಾತ್ರ. ಹಲ್ಲೆಲೂಯಾ. ಇನ್ನೊಬ್ಬ ಭಕ್ತನದ ಅಪೊಸ್ತಲರ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಇನ್ನೊಬ್ಬ ಭಕ್ತನನ್ನು ಪರಿಚಯ ಮಾಡ್ತೀನಿ ನಾನು. ಈ ವ್ಯಕ್ತಿಗೆ ಭಾಳ ಹಸುವಾಗ್ತದೆ, ಭಾಳ ಹಸುವಾಗ್ತದೆ. ಅಪೊಸ್ತಲರ ಬರೆದ ಪತ್ರಿಕೆ 10. ಮರುದಿನ ಅವರು ಪ್ರಯಾಣ ಮಾಡಿ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನು ಹತ್ತಿದನು. ಅವನು ಬಹಳ ಹಸಿದು ಊಟ ಮಾಡಬೇಕೆಂದಿದ್ದನು. ಏನಾಗಿದೆ? ಹಸುವಾಗಿದೆ, ಊಟ ಮಾಡಬೇಕಲ್ಲ. ನಾವಾದರೆ ಮನೇಲಿ ಒಳ್ಳೆ ಬಿರಿಯಾನಿ ಮಾಡಿ ಇಟ್ಬಿಟ್ರೆ ಸಾಕು. ಸ್ತೋತ್ರ ಸ್ತೋತ್ರ ಸ್ವಾಮಿ, ಇವತ್ತೊಂದಿನ ಕ್ಷಮಿಸ್ಬಿಡಪ್ಪ, ಮತ್ತು ನಾಳೆಯಿಂದ ಪ್ರಾರಂಭ ಮಾಡ್ತೀನಿ. ಹಸುವಾಗಿದೆ, ಹಸುವಾಗಿದೆ. ಇವನಿಗೆ ಕೂಡ, ಈತನು ಕೂಡ ಹಸುವಾಗಿದೆ. ಆದರೆ ಪ್ರಾರ್ಥನೆ ಮಾತ್ರ ಬಿಡಲಿಲ್ಲ. ಊಟ ಪಕ್ಕಕ್ಕಿಟ್ಟು, ಪ್ಲೇಟ್ ಪಕ್ಕಕ್ಕಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡೋದಕ್ಕಾಗಿ ಒಂದು ಮಾಳಿಗೆಯನ್ನು ಹತ್ತಿ ಒಂದು ಮೂಲೆಯಲ್ಲಿ ಕುಂತು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ದೊಡ್ಡ ದರ್ಶನವನ್ನು ಅವನಿಗೆ ನೀಡುತ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇಂಗ್ಲೆಂಡ್ ದೇಶದಿಂದ ಒಬ್ಬ ವ್ಯಕ್ತಿ ಭಾರತ ದೇಶಕ್ಕೆ ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದರು. ಆ ಮೀಟಿಂಗಿಗೆ ನಾನು ಹೋಗಿದ್ದೆ. ದೊಡ್ಡ ಡಾಕ್ಟ್ರು, ಸರ್ಜನ್. ಅವ್ರ ಹೆಸರು ಹೆಡ್ ಅಂತೇಳಿ. ಅವ್ರ ಹೆಸರು ಹೆಡ್. ಇಂಗ್ಲೆಂಡ್ ದೇಶದಲ್ಲಿ ದೊಡ್ಡ ಡಾಕ್ಟ್ರು. ಬರೀ 33 ವರ್ಷ ವಯಸ್ಸಿನಿರುವಂಥ ಯವನಸ್ಥನ ಆಪ್ರೇಷನ್ ಮಾಡಿ ಅವ್ರ ಮೀಟಿಂಗ್ನಲ್ಲಿ ಕುಂತ್ಕೊಂಡು ಕಣ್ಣಾರ ಅವ್ರ ಸಾಕ್ಷಿ ಕೇಳಿದ್ದೀನಿ ನಾನು. ಕುಂತು ವಾಕ್ಯ ಪ್ರಸಂಗ ಮಾಡುವಾಗ ದೇವರಾತ್ಮನವರೊಟ್ಟಿಗೆ ಮಾತನಾಡುವ ಸಾಕ್ಷಿ ಹೇಳನ್ನಂತೆ. ಸಿಂಪಲ್ ಮ್ಯಾನ್, ಸಿಂಪಲ್ವಾಗಿರುವಂಥ ವ್ಯಕ್ತಿ, ಸಾಧಾರಣವಾಗಿರುವಂಥ ವ್ಯಕ್ತಿ. ಆ ವ್ಯಕ್ತಿ ಹೇಳ್ತಾನೆ, ಅವ್ರ ಸಾಕ್ಷಿ, ನಾನು ದೊಡ್ಡ ಡಾಕ್ಟ್ರು, ನಮ್ಮ ಶ್ರೇಷ್ಠವಾದ ಸಾಲ್ರಿರುವಂಥ ವ್ಯಕ್ತಿ, ನಾನು ಆಪ್ರೇಷನ್ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀನಿ. ನನ್ನ ಡೈನಿಂಗ್ ಟೇಬಲ್ ಮೇಲೆ ಒಂದು ಕಡೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಮತ್ತು ಮತ್ತೊಂದು ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ ಕೆಲಸದವರು. ನಾನು ಊಟ ಮಾಡುವುದಕ್ಕಾಗಿ ಊಟಕ್ಕೆ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ದೇವರನ್ನು ನನಗೆ ದರ್ಶನ ಕೊಟ್ಟ. ಏನು ಗೊತ್ತಾ? ಭಾರತ ದೇಶದಲ್ಲಿ ಎಷ್ಟೋ ಜನ ಸುವಾರ್ತೆ ಎಂಬ ಊಟ ಇಲ್ದಂಗೆ ಸಾಯ್ತಿದ್ದಾರೆ. ನೀನಾದರೂ ಊಟ ಮಾಡ್ತೀಯಾ ಅಂತಂದ ತಕ್ಷಣಕ್ಕೆ ಊಟವನ್ನು ಬಿಟ್ಟು ತನ್ನ ವೈಯಕ್ತಿಕವಾದ ಕೋಣೆ ಒಳಗಡೆ ಹೋಗಿ, ಕೊಠಡ ಒಳಗಡೆ ಹೋಗಿ ಮಂಡಿ ಊರಿ ಪ್ರಾರ್ಥನೆ ಮಾಡಿದಂತೆ, ಸ್ವಾಮಿ ನಾನೇನು ಮಾಡಬೇಕು? ಇದು ನಿಜವಾದ ಸಮರ್ಪಣೆ ಜೀವನ. ಲಿವಿಂಗ್ಸ್ಟನ್ ಎಂಬ, ಇಂಗ್ಲೆಂಡ್ ದೇಶದ ಲಿವಿಂಗ್ಸ್ಟನ್ ಎಂಬ ದೊಡ್ಡ ಡಾಕ್ಟ್ರು, ಆತನ ಚರಿತ್ರೆ ಓದಿರ್ತೀರಿ ಅಂದ್ಕೊತೀನಿ ನಾನು. ಪುಸ್ತಕ ಇದೆ ಅವ್ರ ಕುರಿತು. ಅವ್ರ ಸಾಕ್ಷಿಯ ಕುರಿತು ಸ್ಯಾಮ್ ಜಬುದ್ದಾರಿ ಅವರು ಬರೆದಿದ್ದಾರೆ ಪುಸ್ತಕ. ಹೋದ್ರೆ ಅದರಲ್ಲಿ ದೇವರು ಆತನ ದೊಡ್ಡ ಡಾಕ್ಟ್ರು, ದೇವರು ಆತನ ಕರೆದ ತಕ್ಷಣಕ್ಕೆ ಇಂಗ್ಲೆಂಡ್ ದೇಶವನ್ನು ಬಿಟ್ಟು ನೀನು ಹೋಗ್ಬೇಕಂತ ಹೇಳಿದಂತೆ. ಎಲ್ಲಿಗೆ? ಆಫ್ರಿಕಾ ದೇಶಕ್ಕೆ.
ದೇವ ನಾನೊಬ್ಬನೇ ಹೋಗಲ್ಲ ಸ್ವಾಮಿ, ನಾನೊಬ್ಬನೇ ಹೋಗಲ್ಲ, ನಾನು ಮದುವೆ ಮಾಡ್ಕೊಂಡು ಹೋಗ್ತೀನಿ ಸ್ವಾಮಿ ಅಂತ ಹೇಳಿದಾಗ ಎಸ್ ಹೋಗು. ಅವು ಮದುವೆಯಾಗಿ 2 ದಿನದಾಗ ಫ್ರೆಂಡ್ಸಲ್ಲಿ ಹೇಳ್ತಾರಂತಲ್ಲೇ, ಆಫ್ರಿಕಾ ದೇಶದ ಸ್ವಾಮಿನ ಅಂದ್ಕೊಂಡಿಯಾ? ಇಡೀ ವರ್ಲ್ಡಿಗೆ ನಂಬರ್ 1 ರೋಗಗಳನ್ನು ಹರಡಿಸುವಂಥ ದೇಶ ಅಂದ್ರೆ ಆಫ್ರಿಕಾ ದೇಶ. HIV ಇವೆಲ್ಲ ಎಲ್ಲಿಂದ ಬಂದಿದ್ದು ಗೊತ್ತಾ? ಆಫ್ರಿಕಾದಿಂದಲೇ ಬಂದಿದ್ದು. ಆವಾಗ ಆ ಸ್ನೇಹಿತರು ಹೇಳಿದ, ನಿನಗೊಂದೇ ಒಂದು ಸೊಳ್ಳೆ ಕಚ್ಚಿದ್ರೆ ಸಾಕು ಸತ್ತೋಗ್ತಿಲ್ಲ ಮಗನೇ, ಹೋಗ್ಬೇಡ ದೇಶಕ್ಕೆ ಅಂದರೆ ಹೋಗ್ತೀನಿ. ಹೇ 2 ದಿನ ಆಗಿದೆ ಮದುವೆಯಾಗಿ, ಹೋಗ್ಬೇಡೋ ಅಂದ್ರೆ ಹೋಗ್ತೀನಿ, ನಾನು ದೇವ್ರು ಹೇಳಿದ್ದಾನೆ ಕರ್ಕೊಂಡು ಹೋಗ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತನ್ನ ಹೆಂಡತಿನನ್ನು ಕರ್ಕೊಂಡು ಹೋಗುವಾಗ ಹೋಗಿದ್ದಾನೆ. 1 ದಿನದನೇ ಅವ್ರ ಹೆಂಡತಿ 1 ದಿನಕ್ಕೆ ಏನೋ ಕಡಿತ ಸತ್ತೋಗಿದ್ದಾಳೆ. ತಂದು ಬಾಡಿಯನ್ನು ಊತಾಕಿದ್ದಾರೆ, ಇಂಗ್ಲೆಂಡಿಗೆ ದೇಶಕ್ಕೆ ತಂದು ಬಾಡಿ ಊತಾಕಿದ್ದಾರೆ. 3 ದಿನ ಕಾರ್ಯ ಮುಗಿಸ್ಕೊಂಡಿದ್ದಾನೆ. ಮತ್ತು ಬ್ಯಾಗ್ ಆಗಲಿಕ್ಕೆ ಕಂಡಾಗ, ಲೇ ಹುಚ್ಚ ನೀನು, 3 ದಿನ ಆಗಿದೆ ನೀನು ಹೆಂಡತಿ ಸತ್ತೋಗಿ, 3 ದಿನ ಕಾರ್ಯ ಮುಗಿಸಿದ್ಯಾ? ಹೌದು. ಮತ್ತು ನೀನು ಹಿಂದೆ ಮತ್ತು ಆಫ್ರಿಕಾ ಹೋಗ್ತೆ? ಎಸ್. ನನ್ನ ದೇವರು ಹೃದಯವು ನನ್ನನ್ನು ಕರೀತಾ ಇದೆ, ಆಫ್ರಿಕಾ ದೇಶಕ್ಕೆ ನೀನು ಹೋಗಂತೇಳಿ. ಹುಚ್ಚ ನೀನು, ಒಂದು ಕಡೆಗೆ ಮೂಲೆಯಲ್ಲಿ ಒಂದು ಕ್ಲಿನಿಕ್ ಇಟ್ಕೊಂಡ್ರೆ ಬದುಕ್ತೀನಿ ನೀನು. ಅವನು ಹೇಳ್ತಾರೆ, ನಾನು ಬದುಕೋದಕ್ಕಿಂತ ನನ್ನ ಜೊತೆಗೆ 100 ಜನ ಬದುಕಬೇಕು, ನನಗೆ ನನ್ನ ಜೊತೆಗೆ 100 ಜನ ಬದುಕಬೇಕು, ಇದು ನನ್ನ ಅರ್ಪಣೆ ಅಂದಾಗ, ಪ್ರೀತಿಯ ದೇವ ಜನರೇ, ಹೋಗ್ತಾ ಇರಬೇಕಾದ್ರೆ 2000 ಮೈಲಿಗಳಷ್ಟು ನಡೆದೋಗಿದ್ದಾನೆ ಆಫ್ರಿಕಾ ದೇಶಕ್ಕೆ. ಎಷ್ಟು? 2000 ಮೈಲಿಗಳು. ಇದು ಆಫ್ರಿಕಾ ದೇಶದಲ್ಲಿ ಎಷ್ಟು ಜನ ಕೇಳಿದ್ರಿ? ಆ ದೇಶದಲ್ಲಿದ್ದಂಥ ಪ್ರಾಣಿಗಳು, ಜಿರಫಿಗಳು ಮತ್ತು ಪಕ್ಷಿಗಳಿದ್ದಂಥ ರಾಷ್ಟ್ರ ಯಾವುದನ್ನಿದ್ದರೆ ಅದು ಆಫ್ರಿಕಾ ದೇಶ, ಆಫ್ರಿಕಾ ಖಂಡ. ಕೆಲವೆಲ್ಲ ನೀವು ಏನಾನ ಬುಕ್ ಮಾಡಿ ತೋರಿಸ್ಕೋಬೇಕಂತಾರೆ, ಕೆಲವೊಂದು ಆ್ಯಪ್ಸ್ ಅದಾವಲ್ಲ, ಫ್ಲಿಪ್ಕಾರ್ಟು, ಆಮೇಲೆ ಅಮೆಜಾನ್ ಅಂತ ಒಂದು ಕಾಡಿದೆ, ಗೊತ್ತಾ ನಿಮಗೆ ಯಾರಿಗೇನ? ಆ ಕಾಡಿನ ಮಧ್ಯದಲ್ಲಿ ನಡೀತಾ ಇರಬೇಕಾದ್ರೆ ಒಂದು ಸಿಂಹ ಬಂದು ಲಿವಿಂಗ್ಸ್ಟನ್ ಹೊಡೆದ್ರೆ ಇಲ್ಲಿರುವಂಥ ಮಾಂಸವೆಲ್ಲ ಕಿತ್ತಿ ಬಂತಂತೆ. ಆದರೆ ಈ ಎಲುಬು ಮುರಿದೋಗಿದೆ, ಎತ್ತಕ್ಕೆ ಹಿಂಗೆ ಬರೋಂಗಿಲ್ಲ. ಆದರೆ ಹಿಂಗೆ ಕೈ ಹಿಡ್ಕೊಂಡು ಆಫ್ರಿಕಾ ದೇಶದಲ್ಲಿ ನಡೀತಿರುವಾಗ ಒಬ್ಬ ಫ್ರೆಂಡ್ ಫೋನ್ ಮಾಡಿ, ಈಗಾದರೂ ತಿರುಗಿ ಬಾ, ಇಲ್ಲಾಂದ್ರೆ ಸತ್ತೋಗ್ತೆ ಅಂತ ಹೇಳಿದ. ನಾನು ಅವಾಗ ಹೇಳಿದಂತೆ ಲಿವಿಂಗ್ಸ್ಟನ್, ಇಲ್ಲೇ ಸಾಯಲಿ, ನನ್ನ ದೇವರು ಹೇಳಿದೆ ನಾನು ಇದೇ ದೇಶದಲ್ಲಿ ಹೋಗ್ಬೇಕಂತೇಳಿ ಹೋಗ್ತಾ ಇದ್ದಾನೆ. ಹಿಂಗೆ ಕೈ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಕೆಸರಿನ ಒಳಗಡೆ ಕಾಲು ಸಿಕ್ಕೊಂಡಿದೆ, ಮುಳ್ಳು ಚುಚ್ಕೊಂಡು ಕಾಲು ಅಂಗಲ್ಲಿಂದ ಹಿಡಿದು ಸೇಫ್ಟಿಕ್ಕಾಗಿ ಕಾಲು ಕೂಡ ನಡೆಯೋಕ್ಕೆ ಬರೋಂಗಿಲ್ಲ. ಆದರೆ ಕಾಲು ಕೂಡ ಹೋಗಿದೆ. ಕಾಲು ಹೋದಾಗ ಹಿಂಗೆ ಎತ್ತಿಕೊಂಡು ನಡೀತಾ ಇರಬೇಕಾದ್ರೆ ಹಿಂಗೆ ಹೋಗಿದ್ದಾನೆ, ಹಿಂಗೆ ಅನ್ಕಂತ ಹೋಗಿದ್ದಾನೆ. ಅವಾಗ ಅವ್ರು ಕರಿತಿರಲೇ, ಈಗಾದರೂ ವಾಪಸ್ ಬಾ ಅಂತ ಕರೆದಾಗ ಅವನು ಹೇಳಿದಂತೆ, ನನ್ನ ಪ್ರಾಣ ಇಲ್ಲೇ ಹೋಗಲಿ, ನಾನು ಆಫ್ರಿಕಾ ದೇಶಕ್ಕೆ ಹೋಗ್ತೀನಿ. ನಾನು ದೇವರು ನನ್ನ ಅದಕ್ಕಾಗಿ ಕರೆದಿರೋದು, ನಾನು ಒಬ್ಬನಿಗಾಗಿ ನನ್ನನ್ನು ದೇವರು ಕರೆದಿಲ್ಲ, ನನ್ನ ಜೊತೆಗೆ 100 ಜನ ಕ್ರಿಸ್ತನ ಕಡೆಗೆ ನಡೆಸುವುದಕ್ಕಾಗಿ ದೇವರು ನನ್ನ ಕರೆದಿದ್ದಾನೆ ಅಂತೇಳಿ ಹೊರಟೋಗಿಲ್ಲ. ಹೋಗ್ಬೇಕಾದ್ರೆ ಒಂದು ಬೇಲಿ ಅಡ್ಡ ಬಂದಿದೆ. ಆ ಬೇಲಿ ಅಂದರೆ ಗೊತ್ತಾಗ್ತದಲ್ಲ, ಮುಳ್ಳು ಅಡ್ಡ ಬಂದಿದೆ, ಜಾಲಿ ಮುಳ್ಳು. ಅದು ನಿಂಗೆ ತೆಗೆದು ಇನ್ನೇ ನಿಂಗೆ ಬಿಟ್ಟು ಇನ್ನೂ ಮುಂದೆ ಬಂದಿದ್ದೀನಿ ಅಂತ ತಿರುಗಿ ನೋಡಿದ್ರೆ ಆ ಮುಳ್ಳು ಬಂದು ಕರೆಕ್ಟ್ ಕಡೆ ಚುಚ್ಚೋಗಿದೆ. ಹಾಗೆ ಇದು ರಿಯಲ್ ಘಟನೆ, ಇದು ರಿಯಲ್ ನಡೆದಂಥ ಸ್ಟೋರಿ, ಕತೆ ಹೇಳ್ತಾ ಇಲ್ಲ. ಅವಾಗ ಇರೋರೆಲ್ಲ ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ, ಏನು ಪೀಕ್ತಾವ್ರ ಕಡಪ ಹೋಗಿ ನೀವು ಅಂದರೆ ಏನು ನಿನ್ನ ಕೈಲಿಂದ ಆಗ್ತದೆ, ಏನು ಕಿತ್ತಾಗ್ತಿಲ್ಲ. ಅವ ಹೇಳ್ದಂತೆ, ಇವಂಗಾದ್ರೂ ನಾನು ಹೋಗ್ತೀನಿ. 28 ದೇಶಗಳಿಗೆ ಸುವಾರ್ತೆ ಪ್ರಕಟಿಸಿದ್ದಾನೆ. ಒಂದು ಕಾಲು, ಒಂದು ಕೈ, ಒಂದು ಕಣ್ಣಿಲ್ಲ. ಆಮೇನ್, ಹಲ್ಲೆಲೂಯ. ಎಷ್ಟು? 28 ದೇಶಗಳಿಗೆ ಸುವಾರ್ತೆ ಪ್ರಕಟಿಸಿದ್ದಾನೆ. ಏನೇನಿಲ್ಲ, ಒಂದು ಸೈಡ್ ಒಂದು ಕಾಲಿಲ್ಲ, ಈ ಭಾಗ ಒಂದಿಲ್ಲ, 28 ದೇಶಗಳಿಗೆ, ಇಡೀ ಆಫ್ರಿಕಾ ಖಂಡ, ಅರ್ಧ ಖಂಡಕ್ಕೆ ಸುವಾರ್ತೆ ಪ್ರಕಟಿಸಿದ್ದಾನೆ. ಎಷ್ಟೋ ಜನನ ಕ್ರಿಸ್ತನ ಕಡೆಗೆ ನಡೆಸಿದ್ದಾನೆ. ಲಾಸ್ಟ್ ಒಂದು ಎಂಡಿಂಗ್ನಲ್ಲಿ ಪ್ರಾರ್ಥನೆ ಕೂಟ ನಡಿಬೇಕಾದ್ರೆ ಒಂದಿಬ್ಬರು ಹುಡುಗರನ್ನ ಕರೆದು, ನೆವರಸ್ತ್ರ ಬರಲಿ ಅಂತ ಕರೆದು, ಒಂದು ಕಲ್ಲಿಡೋಣ, ನಾನು ನಿಂದ್ರಕೊಳ್ಳೋಕ್ಕಾಗ್ತಿಲ್ಲ, ಮಂಡಿಯವರು ಪ್ರಾರ್ಥನೆ ಮಾಡಬೇಕು.
ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇರುವಾಗ ಪ್ರಾಣ ಬಿಟ್ಟು ಹೋಗಿದ್ದಾನೆ, ಪ್ರಾಣ ತ್ಯಜಿಸಿದ್ದಾನೆ ಆಫ್ರಿಕಾ ದೇಶಕ್ಕಾಗಿ. ಪ್ರಾಣ ಹೋದ ಮೇಲೆ ಅಲ್ಲಿ ಇಂಗ್ಲೆಂಡ್ ದೇಶದಿಂದ ನಾವು ಕಳಿಸಿದ್ದೀವಿ ಆ ಸೇವಕನ, ಇಂಥ ದೈವ ಸೇವಕನ, ಅವನ ಹೆಣ ಅನಾಥವಾಗಿ ನಾವು ಬಿಡಬಾರ್ದು, ಆ ಬಾಡಿ ನಮ್ಮ ದೇಶಕ್ಕೆ ಬಂದು ಮಣ್ಣು ಮಾಡಬೇಕಂತ ತೀರ್ಮಾನಕ್ಕೆ ಬಂದಾಗ ಅಲ್ಲಿರುವಂಥ ಅಧಿಕಾರಿಗಳು, ಅಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಆ ಸರ್ಕಾರವು ಅಪ್ಪಣೆ ಕೊಟ್ಟು ಹೆಲಿಕಾಪ್ಟರ್ ತೆಗೆದುಕೊಂಡು ಹೋಗಿ ಆ ಬಾಡಿ ಇನ್ನೇನು ತೆಗೆದುಕೊಂಬರ್ಬೇಕಾದ್ರೆ ಅಲ್ಲಿರುವಂಥ ಜನರು ಆ ಜನರನ್ನೆಲ್ಲ ಸುತ್ತರ್ಕೊಂಡು ಏನು ಹೇಳಿದ್ರು ಗೊತ್ತಾ? ಇಂಥ ವ್ಯಕ್ತಿನನ್ನು ಇಲ್ಲಿಂದ ನಾವು ತೆಗೆದುಕೊಂಡು ಹೋಗಕ್ಕೆ ನಾವು ಬಿಡಲ್ಲ. ಸತ್ತೋಗಿದ್ದಾನೆ, ಹೌದು ಸತ್ತಿರ್ಬೋದು, ಅವರು ಸಾರಿದ ಸುವಾರ್ತೆ ನಮ್ಮಲ್ಲಿ ಬದುಕಿದೆ. ಅವರು ಸಾರಿದ ಸುವಾರ್ತೆ ನಮ್ಮಲ್ಲಿ ಬದುಕಿದೆ. ನೀವು ಅವ್ರನ್ನ ಒಯ್ಯಬೇಕಂದ್ರೆ ಅವ್ರನ್ನ ಬಾಡಿ ಒಯ್ಯಿರಿ, ಆದರೆ ನಮಗಾಗಿ ಮಿಡಿದ ಆ ಹೃದಯ ನಮಗೆ ಬೇಕಾಗಿದೆ, ಆ ಹೃದಯ ನಮಗೆ ಬೇಕು ಅಂತ ಹೇಳಿದ ತಕ್ಷಣಕ್ಕೆ ಅವ್ರ ಹೃದಯವನ್ನು ಕಿತ್ತಿಕೊಡೋವರೆಗೆ ಬಿಡಲಿಲ್ಲಂತೆ. ಆವಾಗ ಅವ್ರ ಹೃದಯವನ್ನು ಎಲ್ಲ ಆಪ್ರೇಷನ್ ಮಾಡಿ ಆ ಹೃದಯವನ್ನು ತೆಗೆದು ಆ ಹೃದಯ ಎಲ್ಲಿಟ್ಟದ್ರು ಗೊತ್ತಾ? ಆಫ್ರಿಕಾ ಖಂಡದಲ್ಲಿ ಉಣ್ಣಲ್ಪಟ್ಟಿದೆ. ಪ್ರೀತಿಯ ನನ್ನ ಆತ್ಮಿಕ ಬಂಧುಗಳೇ, ಇದು ಸೇವಕನ ಸಮರ್ಪಣೆ. ಸೇವಕನು ಅಂದ ತಕ್ಷಣಕ್ಕೆ ನಿರ್ಣಯ ಪದ್ಧತಿಗಳನ್ನು ಬದಲಾಯಿಸಲ್ಲ. ಪ್ರಾಣ ಹೋಗಲಿ, ಒಂದು ಸರಿ ಕರ್ತನು ಕರುವಿಕೆ ಆಗಿದೆ ಅಂತಂದರೆ ಚಂಪೇಸ್ತವ ಚಪೈ ಕ್ರಿಸ್ತನಿಗೋಸ್ಕರ ಸಾಯೋದಕ್ಕೆ ರೆಡಿ. ದ ನಿರ್ಣಯ. ಐ ಲಿವಿಂಗ್ ಸ್ಟ್ಯಾನ್. ಇಲ್ಲೆಷ್ಟು ಜನ ಆ ರೀತಿ ಲಿವಿಂಗ್ ಸ್ಟನ್ ಥರ ಜೀವಿಸೋದಕ್ಕೆ ರೆಡಿ ಆಗಿದ್ದೇವೆ. ಪ್ರೀತಿ ಆತ್ಮಿಕ ಬಂಧುಗಳಿದೆ. ಕಥೆಯಲ್ಲ, ದ ರಿಯಲ್ ಪಿಕ್ಚರ್. ಪದ್ಧತಿಗಳು ಬದಲಾಗ್ತವೆ, ನಮ್ಮ ನಿರ್ಣಯಗಳು ಬದಲಾಗ್ತವೆ. ಅವ್ರ ಲಿವಿಂಗ್ ಸ್ಟನ್ ಕಾಲು ಹೊತ್ತು, ಕಣ್ಣು ಹೊತ್ತು, ಕೈ ಹೋಯಿತು, ಎಲ್ಲವಾದರೂ ಪದ್ಧತಿ ಬದಲಾಯಿಸಲಿಲ್ಲ, ನಿರ್ಣಯ ಬದಲಾಯಿಸಲಿಲ್ಲ. ನಾವಾದರೆ ಪಾಸ್ಟ್ರೇ 3 ವರ್ಷದಿಂದ ಚರ್ಚಿಗೆ ಬರ್ತೀವಿ, ಕರ್ತ ನಮಗೇನಾಗಲಿಲ್ಲ ಅಂತೇಳಿ ಬದುಕಿದೆಯಲ್ಲ, ಅದಕ್ಕೆ ಕರ್ತನ ಸ್ತೋತ್ರ ಹೇಳು. ಆಮೇಲೆ ಬರಲಿಲ್ಲ, ಬದುಕಿದಿರಲ್ಲ, ಅದಕ್ಕೆ ಕರ್ತನ ಸ್ತೋತ್ರ ಹೇಳು. ಕರ್ತನ ಪ್ರೀತಿ ನಿನ್ನ ಮೇಲಿರುವುದರಿಂದಲೇ ನೀನು ಬದುಕಿದಿ. ನಾವಾದರೆ ಸಭೆ ಬಿಟ್ಟು ಹೋಗ್ಬಿಡ್ತೀವಿ. ಹಂಗಾದಟ್ಟಿಗೆ ನಮ್ಮ ಹಳ್ಳಿ ಕಡೆಗೆ ಹಂಗೇನೆ ನಾವು ಮಾಡುವಂಥ ಸೇವೆಯಲ್ಲಿ ಏನಾದ್ರು ಆಕ್ಸಿಡೆಂಟಾಗಿ ಬೈಕ್ನಲ್ಲಿ ಬಿದ್ದು ಹೋದ ನನಗೆ, ಸರ್ ನಮಗೆ ಅಚ್ಚಳಿಕೆ ಬಂದಿಲ್ಲ ಸರ್ ಅಂತ ಬಿಟ್ಟು ಹೋಗ್ತಾನೆ. ಅದರ ಲಿವಿಂಗ್ ಸ್ಟನ್ ಕಾಲು ಹೋಯ್ತು, ಬಿಟ್ಟು ಹೋಗಲಿಲ್ಲ, ಸಾಯ್ತು. ಇಡ್ಲಬೋತಾವ ಹೆಂಗೆ ಹೋಗ್ತೇನಾ? ಒಂದು ಕಾಲಲ್ಲ. గుడ్డి వాడు ఏం చేస్తావు నువ్వు అక్కడ? కన్నీళ్ళతోనే కూడా నేనేం చేస్తాను ఏమో చేస్తాను నేను. ಛಲ, ವೈರಾಗ್ಯತೆ ಅದು ಪೌಲನಿಗಿತ್ತು, ಪೇತ್ರನಿಗೆ ಕೂಡ ಇತ್ತು. ಅವರ ಪ್ರಾರ್ಥನೆ ಜೀವಿತವನ್ನು ಕೇವಲವಾಗಿ ಅವರು ಎಣಿಸಲಿಲ್ಲ. ಪ್ರಾರ್ಥನೆ ಜೀವಿತವನ್ನು ಕೇವಲ ಎಣಿಸಲಿಲ್ಲ. ಅವ್ರ ಪ್ರಾರ್ಥನೆ ಜೀವಿತ ಕೇವಲ ಎಣಿಸಲಿಲ್ಲ. ಅವ್ರಿಗೆ ಗೊತ್ತು, ನಮ್ಮ ಪ್ರಾರ್ಥನೆ, ನಾವು ಸತ್ರು ನಾನು ಮಾಡಿದ ಪ್ರಾರ್ಥನೆ ಬದುಕ್ತತೆ. ಗಾಯವಾಯಿತು, ದೇವೆಲ್ಲ ಗಾಯವಾಯಿತು, ರಕ್ತ ಚಿಮ್ಮಿತು, ಕೋಣಿಗೆಲ್ಲ ರಕ್ತ ಚಿಮ್ಮಿತು. ಆದರೆ ಪ್ರಾರ್ಥನೆ ಸ್ಟೈಲ್ ಬದಲಾಯಿಸಲಿಲ್ಲ, ಪ್ರಾರ್ಥನೆ ಪದ್ಧತಿ ಬದಲಾಯಿಸಲಿಲ್ಲ. ಇದು ನಮ್ಮ ಜೀವನದ ವೈರಾಗ್ಯತೆ ಜೀವನ ಅಂದರೆ, ಕ್ರೈಸ್ತ ಜೀವನ ಅಂದರೆ ಇದು. ಪ್ರೀತಿಯ ದೇವ ಜನರೇ, ಪೇತ್ರನ ಕೂಡ ಹಸಿವಾಯಿತು, ಆದರೆ ಊಟ ಮಾತ್ರ ಮಾಡಿಲ್ಲ. ಪದ್ಧತಿ ಇದೆ, ನಿರ್ಣಯ ಇದೆ. ಏನು ನಿರ್ಣಯ? ಪ್ರಾರ್ಥನೆ, ಪ್ರೇಯರ್, ಪ್ರಾರ್ಥನೆ. ಪ್ರೀತಿಯ ನನ್ನ ಆತ್ಮಿಕ ಬಂಧುಗಳೇ, ಇವತ್ತು ತೀರ್ಮಾನ ಮಾಡು. ದೈವ ಸೇವಕನಂತಂದರೆ ಕಷ್ಟ ಬಂದಟಿಗೆ ಓಡೋಗೋವನಲ್ಲ ದೈವ ಸೇವಕನು. ದೇವರೆಲ್ಲಿಟ್ಟಾರನಂದರೆ ಅಲ್ಲೇ ಮಣ್ಣಾಗಬೇಕು. ಅದನ್ನು ಬಿಟ್ಟು ಕೊಡಲಾರ್ದಂಥ ಲಿವಿಂಗ್ ಸ್ಟನ್ ಹೃದಯವನ್ನು ಆ ಜನರಿಗೆ ಗೊತ್ತಿತ್ತು, ಈತನ ಹೃದಯ ಎಷ್ಟು ಅಮೂಲ್ಯವಾದದ್ದಂತೇಳಿ. ನಿಮ್ಮ ಸೇವಕನ ಕುರಿತು ನಿಮಗೆ ಆ ರೀತಿ ಗೊತ್ತಿದ್ದರೆ ಖಂಡಿತವಾಗಿ ನೀವು ಅವ್ರನ್ನ ಬಿಟ್ಟು ಕೊಡಲ್ಲ. ನೀವು ಯಾವತ್ತಿಗೆ ಅಂಥ ದೈವ ಸೇವಕರನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅವ್ರು ಹೇಳಿದ್ರು ಬಾಡಿ ನೋಯ್ರಿ, ಆದರೆ ಲಿವಿಂಗ್ ಸ್ಟನ್ ಹೃದಯ ಆಫ್ರಿಕಾ ಖಂಡ. ಲಿವಿಂಗ್ ಸ್ಟನ್ ಹೃದಯ ಯಾರ್ದು? ಆಫ್ರಿಕಾ ಖಂಡಕ್ಕೆ ಮಿಡಿತಾ ಇತ್ತು. ಆ ಹೃದಯ ಇಲ್ಲೇ ತಲುಪಡಬೇಕು.
ಆ ಹೃದಯ ಇಲ್ಲೇ ಇರಬೇಕು, ಅದು ನಮ್ಮ ಕಣ್ಣರಿಗೆ ಎದುರಿಗಿರ್ಬೇಕು. ಪ್ರೀತಿಯ ದೇವ ಜನರೇ, ಆಲೋಚಿಸ್ರಿ. ಕರ್ತನು ನಿಮಗಾಗಿ ಈ ಬೀದರ್ ಪಟ್ಟಣಕ್ಕೆ ಕಳಿಸಿದಂಥ ದೈವ ಸೇವಕರ, ನೀವು ಆ ಲಿವಿಂಗ್ ಸ್ಟನ್ನನ್ನು ಯಾವ ರೀತಿಯಲ್ಲಿ ಸುತ್ತುವರೆದು ನಿಂತ್ಕೊಂಡ್ರು ಹಾಗೆ ನಿಂದಿರಬೇಕು ಈ ಸಭೆ, ಹಾಗೆ ನಿಲ್ಲಲ್ಪಡಬೇಕು ಈ ಸಭೆ, ಹಾಗೆ ನಿಲ್ಲಲ್ಪಡಬೇಕು ಈ ಸಭೆ. ಅದು ನಿಜವಾದ ಕ್ರೈಸ್ತತ್ವದಲ್ಲಿರುವಂಥ ಗುಣಲಕ್ಷಣಗಳು. ನೀನು ಅವತ್ತು ನಿನ್ನ ದೇವರ ಮಗನಾಗುವುದಕ್ಕೆ ನಿನ್ನಲ್ಲಿರುವಂಥ ಗುಣಲಕ್ಷಣಗಳು ಇದ್ದವಂತ ಗೊತ್ತಾಗೋದು ಅವಾಗೆ. ಆಲೋಚನೆ ಮಾಡಿ ಪ್ಲೀಸ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕಣ್ಣುಗಳು ಮುಚ್ಕೊಳ್ಳೋಣ. ಒಂದು ವೇಳೆ ಮಂಡಿ ಊರುವುದಕ್ಕೆ ನಿನಗಾದ್ರೆ ಮಂಡಿ ಮಣ್ಕಲೂರು ದೇವರ ಹತ್ರ ಕೇಳು, ಸ್ವಾಮಿ ನನ್ನ ಪ್ರಾರ್ಥನೆ ಜೀವಿತವನ್ನು ತಮಾಸೆಯಾಗಿ ನಾನು ನೆನೆಸಿಕೊಳ್ಳಲ್ಲ. ಲಿವಿಂಗ್ ಸ್ಟನ್ನ ಹೃದಯ ಮಿಡಿತ ಆಫ್ರಿಕಾ ಖಂಡಕ್ಕಾದ್ರೆ ನಮಗೋಸ್ಕರ ಕಳಿಸಿದಂಥ ದೈವ ಸೇವಕರು ಬೀದರ್ ಪಟ್ಟಣಕ್ಕಾಗಿ ಮಿಡಿತಾ ಇದೆ. ಅವ್ರನ್ನ ಬಿಟ್ಟು ಕೊಡುವುದಕ್ಕೆ ಮಾತೇ ಇಲ್ಲ, ಮಾತೇ ಇಲ್ಲ, ಮಾತೇ ಇಲ್ಲ. ಬಿಟ್ಟು ಕೊಡಲಾರೇನು ಪ್ರಭು, ಇವ್ರನ್ನ ನಮಗಾಗಿ ಕಳಿಸಿದೀಯ, ನೀನು ನನಗೋಸ್ಕರ ಕಳಿಸಿದೀಯ. ನನ್ನ ಕುಟುಂಬ ಸೇವಕ್ಕಾಗಿ ಪ್ರಾರ್ಥಿಸುವಂಥ ದೈವ ಸೇವಕರನ್ನು ಕಳಿಸಿದೀಯ. ನಾನು ಬಿದ್ದು ಹೋದಾಗ ನನ್ನನ್ನು ಬಲಪಡಿಸುವುದಕ್ಕಾಗಿ ಅಭಿಷಕ್ತರನ್ನು ಕಳಿಸಿದೀಯ. ನಾನು ಸೋತು ಹೋದಾಗ ನನ್ನ ಜೀವಿತದಲ್ಲಿ ಆದರಣೆ ಕರ್ತನಾಗಿ ಸೇವಕರನ್ನು ಆಧರಿಸುವಂಥವ್ರನ್ನಾಗಿ ಕಳಿಸಿದೀಯ. ಸ್ವಾಮಿ, ಇಂಥ ದೈವ ಸೇವಕರು ನನಗೆ ಬೇಕಾಗಿದೆ, ಇಂಥ ದೈವ ಸೇವಕ ನನಗೆ ಬೇಕಾಗಿದೆ. ಪ್ಲೀಸ್ ಪ್ರೇಯರ್, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು ಸಭೆ, ಪ್ರಾರ್ಥನೆ ಮಾಡು ಸಭೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಪ್ರಾರ್ಥನೆ 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 ಬಿಟ್ಟುಕೊಳ್ಬೇಡ. ಆಫ್ರಿಕಾ ಖಂಡದಲ್ಲಿರುವಂಥ ದೈವ ಮಕ್ಕಳು ಅವರು ಹೇಳಿದ್ರು, ಈ ಹೃದಯವು ಕರ್ತನ ಹೃದಯದಿಂದ ಅಭಿಷೇಕವುಳ್ಳ ಹೃದಯ, ಆಫ್ರಿಕಾ ಖಂಡಕ್ಕಾಗಿ ಬಡಿಯುವಂಥ ಹೃದಯ. ಇಂಥ ದೈವ ಸೇವಕರ ಹೃದಯವನ್ನು ನಾವು ಬಿಟ್ಟು ಕೊಡುವ ಮಾತೇ ಇಲ್ಲ, ಮಾತೇ ಇಲ್ಲ, ಮಾತೇ ಇಲ್ಲ. ಪ್ರೀತಿಯ ಆತ್ಮಿಕ ಸಭೆ, ಇದು ನಿನ್ನ ಸರ್ತಿ, ಇದು ನಿನ್ನ ಸರ್ತಿ. ನೀನು ಮಂಡಿ ಊರು ಇಂಥ ಸೇವಕನನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ, ಇಂಥ ಸೇವಕನನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ವರ್ಶಿಪ್ ಯು ಲಾರ್ಡ್. ನಿನಗೆ ಹೊಂದಿಸುತ್ತೇನೆ ತಂದೆ. ದೇವ ಎಲ್ಲೇ ಹುಟ್ಟಿ ಎಲ್ಲೇ ಕರ್ತನೆ ಬೆಳೆದು ನೀನು ಕರೆದ ಒಂದೇ ಒಂದು ಕರೆಗೆ ಕಿವಿಗೊಟ್ಟು ಪಾಸ್ಟರ್ ಸಂತೋಷ್ ಕರ್ತನಿನ ಮಗಳು ನಿನ್ನಲ್ಲಿ ದರ್ಶನ ಹೊಂದಿಕೊಂಡು ಭಾರವುಳ್ಳ ಹೃದಯವುಳ್ಳವರಾಗಿ ಈ ಪಟ್ಟಣಕ್ಕೆ ಕಾಲಿಟ್ಟಿದರೆ ಈ ಪಟ್ಟಣವನ್ನು ಬಿಟ್ಟು ಹೋಗುವ ಮಾತೇ ಇಲ್ಲ. ಅಭಿಷೇಕ ಮಾಡು. ಜೇಂಟೆ ಅವ್ರ ಬಾಡಿ ಒಳಗಡೆ ತಪ್ಪಿರುವಂಥ ಮೂಳೆ ಯೇಸುವಿನ ನಾಮದಲ್ಲಿ ನಿನಗೆ ಅಪ್ಪಣೆ ಕೊಡ್ತದನಿ. ನನ್ನ ದೇವರು, ಸರ್ವಶಕ್ತನಾದ ದೇವರು ಈಗಲೇ ನಿನ್ನ ದಾಸರ ಕೈಗಳ ಮೇಲೆ ನಿನ್ನ ಕೈಗಳನ್ನು ಚಾಚಿ ಅವರ ಕೈಗಳನ್ನು ಜೋಡಿಸು ಯೇಸುವಿನ ನಾಮದಲ್ಲಿ. The blood of Lord Jesus, the wash, the blood of Lord Jesus. ಯೇಸುವಿನ ನಾಮದಲ್ಲಿ ಆ ಜೇಂಟು ಕಟ್ಟಲ್ಪಡಲಿ, ಆ ಯೇಸುವಿನ ನಾಮದಲ್ಲಿ ಆ ಜೇಂಟು ಕಟ್ಟಲ್ಪಡಲಿ. ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ಆ ಜೇಂಟು ಕಟ್ಟಲ್ಪಡಲಿ, ಜೋಡಣೆ ಆಗಲಿ ಯೇಸುವಿನ ನಾಮದಲ್ಲಿ. ರಬ ದುರಿಕರಬ ಸಂದೋಲದರ ಗರದ ರಬ ರಬ ದುರಿಬ ಸಂದಲದರ ಗರ ಪವಿತ್ರಾತ್ಮನ ಬ್ಲಡ್ ಆಫ್ ಲಾರ್ಡ್ ಜೀಸಸ್ ಅನ್ನು ವಾಶ್ 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 ವಾಶ್. ಈಗಲೇ ಇಳಿಯಲು ಯೆಸ್ಸಯ್ಯನ ಮಹಿಮೆ, ಈಗಲೇ ಇಳಿಯಲು ಯೆಸ್ಸಯ್ಯನ ಮಹಿಮೆ. ರಶಕಲದ ರಮ ತಂದೆ, ನೀನು ಅವರಿಗೆ ಉತ್ತರವನ್ನು ಕೊಟ್ಟು ಸ್ವಸ್ಥತೆಯನ್ನು ಪಡಿಸಿ ಇನ್ನು ಬಲವಾದ ಸೇವೆ ಲಿವಿಂಗ್ ಸ್ಟೇನ್ ತರ ಪ್ರದೇಶಗಳಿಗೆ ನುಗ್ಗಿ ಕರ್ತನೆ ಆತ್ಮಗಳನ್ನು ಆದಾಯ ಮಾಡಲು ಪವಿತ್ರಾತ್ಮನ ಅಭಿಷೇಕದ ಬೆಂಕಿ ಈಗಲೇ ರಿಲೀಸ್ ಮಾಡು. ಪರಲೋಕ ತೆರೆಯಲ್ಪಡಲಿ, ಪರಲೋಕ ತೆರೆಯಲ್ಪಡಲಿ. ಪವಿತ್ರಾತ್ಮನೇ ನಿನ್ನ ಶಕ್ತಿಯನ್ನು
ಆ ಮಗನಲ್ಲಿ ಕಳಿಸಿಕೊಡು, ನಿನ್ನ ಮಗಳಲ್ಲಿ ಕಳಿಸಿಕೊಡು, ಪ್ರೀತಿಸಿಕೊಟ್ಟಂಥ ಮಕ್ಕಳಲ್ಲಿ ಕಳಿಸಿಕೊಡು. ನೀವು ತಾನು ಆಶೀರ್ವದಿಸು. ನನ್ನ ಪ್ರಾರ್ಥನೆ ನೀವು ಯಾವಾಗಲೂ ಕೇಳ್ತಾ ಇದ್ದಕ್ಕಾಗಿ ಸ್ತೋತ್ರ, ಈಗಲೂ ನೀವು ಕೇಳೋದಕ್ಕಾಗಿ ಸ್ತೋತ್ರ ಸಲ್ಲಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯಿಂದ ಬೇಡಿ ಹೊಂದಿದ್ದೇನೆ ತಂದೆಯೇ. ಗಟ್ಟಿಯಾಗಿ ಜೋರಾಗಿ ಚಪ್ಪಳೆಯನ್ನು ತಟ್ಟುತ್ತಾ ಹೇಳೋಣ.